ನಮಸ್ಕಾರ ಸರ್, ಹೇಗಿದ್ದೀರಿ? ಫೈನ್ ಸರ್, ನಡೀತಾ ಇದೆ. ರಿಲೀಸ್ ಪ್ರೆಷರು ಆ್ಯಸ್ ಯೂಶುವಲ್ಲು. ಸರ್, ಈ ನಗುವಿನ ಹೂಗಳ ಮೇಲೆ ಹೌದು. ಏನಕ್ಕೆ ಸರ್ ಈ ಟೈಟಲ್? ನಾನು ಒಂಥರ ಇನ್ಸ್ಪಿರೇಷನ್ ಬೈ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಲುಗಳು. ಅಂದರೆ ಆವತ್ತಿನ ದಿನ ಭಾಗ್ಯವಂತರು ಚಿತ್ರದಲ್ಲಿ ಬರುವಂಥ ಒಂದು ಚರಣದಲ್ಲಿ ಈ ಪದಗಳು ಬರ್ತದೆ. ಅದನ್ನು ತೊಗೊಂಡು ನಾನು ಸಿನಿಮಾಗೆ ಆಪ್ಟ್ ಮಾಡಿದೆ. ಐ ಆಮ್ ವೆರಿ ಮಚ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಅವ್ರು ಮಾಡಿರ್ತಕ್ಕಂಥ ಒಂದು ಲವ್ ಸ್ಟೋರಿಗಳನ್ನ ನೋಡ್ಕೊಂಡು ಬಂದವ ನಾನು. ಸೊ ಆ ಒಂದು ನನ್ನ ಲವ್ ಸ್ಟೋರಿಗೆ ಈ ಒಂದು ಹೆಸರು ಆಪ್ಟ್ ಆಗುತ್ತೆ ಅಂತ ಅಚ್ಚ ಕನ್ನಡದ ಸ್ವಚ್ಛವಾಗಿರುವಂಥ ಹೆಸರು ನಗುವಿನ ಹೂಗಳ ಮೇಲೆ ಅನ್ನೋದು ಇಟ್ಟಿರೋದು ನಾನು. ಸರ್, ಯಾಕೆ ಅಂದ್ರೆ ಇದೊಂದು ಲವ್ ಸ್ಟೋರಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಹೌದು. ಬಟ್ ಲವ್ ಸ್ಟೋರಿಗೆ ತುಂಬಾ ವೇರಿಯಸ್, ತುಂಬಾ ಏನೇನೋ ಯೋಚನೆ ಮಾಡಿ ಇಡ್ತಾರೆ ಟೈಟಲ್. ಹೌದು. ನೀವು ಒಂದು ನಗುವಿನ ಹೂಗಳ ಮೇಲೆ ಅಂತ ಇಟ್ಟಾಗ ಜನ ಕನ್ಫ್ಯೂಸ್ ಆಗೋದು, ನಗುವಿನ ಹೂಗಳ ಮೇಲೆ ಇದು ಲವ್ ಸ್ಟೋರಿ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಅದೇ ಇನ್ಸ್ಪಿರೇಷನ್ ಹೇಳ್ದಂಗೆ ನನಗೆ ಆ ಒಂದು ಚಿತ್ರಕ್ಕೆ ನಗು ಅಂದರೆ ನಗು ಚಿತ್ರದಲ್ಲಿ ಫುಲ್ ನಗು ಇದೆ. ಆಮೇಲೆ ಹೂವು ಸುಮಾರು ಎಲ್ಲರ ಪ್ರೇಮದ ಸಂಕೇತ. ಈ ಎರಡು ಮಿಕ್ಸ್ ಮಾಡಿ ನಗುವಿನ ಹೂಗಳ ಮೇಲೆ, ಹೂ ಮೇಲೆ ಏನಾಗುತ್ತೆ ಅನ್ನೋದು ಒಂದು ಕ್ವಶನ್ನು. ಅಂದರೆ ಒಂದು ಲಾಂಗ್ ಟೈಮ್ ಲವ್ ಸಕ್ಸಸ್ ಆಗುತ್ತಾ, ಏನಾಗುತ್ತೆ, ನಗುನೋ ಏನು ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಇದು ನಗುವಿನ ಹೂಗಳ ಮೇಲೆ ಅಂತ ಹೇಳಿ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಫ್ಲವರ್. ಸರ್, ಈ ಸಿನಿಮಾಗೆ ಅಭಿ ಸರ್ ಆಗಿರ್ಬೋದು, ಅನನ್ಯ ಮ್ಯಾಮ್ ಆಗಿರ್ಬೋದು, ಇವ್ರನ್ನ ಹೇಗೆ ಇವರೇ ಬೇಕು ಅಂತ ತಗೊಂಡಿದ್ದು ಅಂತಾನು ಅಂದ್ರಿ. ಬಟ್ ಹೇಗೆ ಸರ್ ಇವ್ರು ಕ್ಯಾಸ್ಟ್ ಆಗಿದ್ರು ಮೂವಿ ಟೀಮ್ ಆನ್ ಮಾಡೋದು? ಫಸ್ಟು ಈ ಪ್ರೊಡಕ್ಷನ್ ಹೌಸ್ ಬಂದು ಹೈದರಾಬಾದ್ ಪ್ರೊಡಕ್ಷನ್ ಹೌಸು, ಆಂಧ್ರ ಪ್ರೊಡ್ಯೂಸರು. ಅವರು ನನಗೆ ಒಂದು ಒಳ್ಳೆ ಕನ್ನಡ ಚಿತ್ರ ಮಾಡೋಣ ಅಂತ ಬಂದರು. ಅವ್ರನ್ನ ನಾನು ಫಸ್ಟ್ ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಹೊರ ರಾಜ್ಯದವರು ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಅವರು ಕನ್ನಡದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ. ಸರಿ, ಅವರು ನನಗೆ ಸ್ಟೋರಿ ಹೇಳಿದಾಗ ನನಗೆ ಬಿಟ್ಟರು, ನೀವೇ ಆಯ್ಕೆ ಮಾಡಿ ಅಂತ. ಇದಕ್ಕೆ ಲವ್ ಸ್ಟೋರಿಗಳು ಏನಾಗುತ್ತೆ, ಸಾಮಾನ್ಯವಾಗಿ ಫ್ರೆಶರ್ಸ್ ಮಾಡಿದಾಗ ಆ ಲವ್ ಸ್ಟೋರಿನೇ ಬೇರೆ. ಎಲ್ಲ ಹಿಟ್ಟಾಗಿರೋದು ಆ ಫ್ರೆಶ್ ಮೂಡಿಂದನೇ ಮೇಲೆ ತೊಗೊಂಡೋಗಿರೋದು ಲವ್ ಸ್ಟೋರಿನ. ಹಾಗಾದಾಗ ನಾನು ಹುಡುಕ್ತಾ ಇದ್ದಿದ್ದೆ ಫ್ರೆಶ್ ಫೇಸ್, ಹೀರೋ ಹೀರೋಯಿನ್. ಹೀರೋನ ಸುಮಾರು ಒಂದು ದೊಡ್ಡ ಒಂದು 3-4 ಜನ ಆರ್ಟಿಸ್ಟ್ಗಳಿಗೆ ಹೇಳಿದೆ ಕತೆ, ಒಂದು ಚಾನ್ಸ್ ನೋಡೋಣ. ಅವ್ರಿನ್ನ ಅವಾಗ ಬಡ್ಡಿಂಗ್ ಆಗ್ತಾಯಿದ್ರು. ಅವರು ಕಾಲ್ ಶೀಟ್ ನನಗೆ ಮ್ಯಾಚ್ ಆಗಲಿಲ್ಲ ಅವಾಗ. ಸೊ ಆಮೇಲೆ ಏನು ಮಾಡಿದೆ, ಸರಿ ಹುಡುಕಾಟ ನಿರಂತರವಾಗಿ ನಡೀತಾ ಇತ್ತು. ಹೀರೋಯಿಂದು ನನಗೆ ಒಂದು ಪ್ರೊಫೈಲ್ ಬಂತು, ಅದೇ ಶರಣ್ಯ ಅವ್ರದ್ದು. ಸೊ ಅವ್ರು ನೋಡಿದ ತಕ್ಷಣ ಇಟ್ ಲುಕ್ಸ್ ಓಕೆ ಫಾರ್ ಮೀ, ಇವ್ರನ್ನ ಮಾತಾಡಿಸ್ಬೋದು ಅಂತ ಮಾತಾಡಿಸ್ದೆ. ಆ ಪಾತ್ರಕ್ಕೆ ತುಂಬ ಆಪ್ಟ್ ಆದರು ಅವರು. ಆಮೇಲೆ ಅವರೇ ನಂಗೆ ರೆಫರ್ ಮಾಡೋದು, ಸರ್ ಇವ್ರು ನೋಡಿ ಅಭಿಷೇಕ್ ಅಂತ ಹುಡುಗ ನನ್ನ ಜೊತೆ ಗಟ್ಟಿ ಮೇಳಲ್ಲಿ ಮಾಡಿದ್ರು. ನಾನು ನೋಡಿದ್ರೆ ಅದೇನೋ ಒಂದು ಟೈಮಿಂಗ್ ಅವ್ರು ಕಂಡು ಬಿದ್ದಿರಲಿಲ್ಲ ನನಗೆ. ಇಷ್ಟು ಜನ ಹೀರೋಗಳು ಫೋಟೋಗಳು ಬರೋದು, ಬೇಡಪ್ಪ ಇದಾಗಲ್ಲ, ಈ ಕ್ಯಾರೆಕ್ಟರ್ ಇದಾಗಲ್ಲ, ನನಗೆ ಒಂಥರ ಬೇರೆಯೇ ರಿಕ್ವೈರ್ಮೆಂಟ್ ನಂದು ಅಂತಿತ್ತು. ಅವ್ರು ಯಾವಾಗ ತೋರಿಸಿದ್ರು ನನಗೆ ಐ ಥಾಟ್ ದಿಸ್ ಮ್ಯಾಚ್ ಶುಡ್ ವರ್ಕ್ ಅಂತ ಹೇಳಿ ಇಮಿಡಿಯೇಟಾಗಿ ನಾನು ಸ್ಟೋರಿ ನರೇಟ್ ಮಾಡಿದೆ. ಅವ್ರಿಗೂ ಇಷ್ಟ ಆಯಿತು. ವಿ ಫೈನಲಿಸ್ಟ್. ಸರ್, ಈ ನಗುವಿನ ಹೂಗಳ ಮೇಲೆ ಇವರಿಬ್ರು ಜೋಡಿನ ತುಂಬಾ ಜನ ಆಗಲೇ ಸಾಂಗ್ಸ್ ತುಂಬಾ ಇಷ್ಟಪಟ್ಟಾಗಿದೆ. ನೀವೇ ನೋಡ್ತಾ ಇರ್ಬೋದು ಯೂಟ್ಯೂಬ್ ಅಲ್ಲಿ. ಹೌದು ಸರ್, ಈ ಕ್ಯಾರೆಕ್ಟರ್, ಇವರಿಬ್ರು ಕ್ಯಾರೆಕ್ಟರ್ ಯಾವ ತರ ಇದೆ ಸರ್? ಸರ್, ಇವಾಗ ಪ್ರೀತಿ ಅನ್ನೋದು ಲಕ್ಷ ಸಲ ನೋಡಿದ್ರು ಪ್ರೀತಿ ಒಂದೇ ಸಲ ಆಗೋದು, ಒಂದೇ ಸಲ ನೋಡಿದ್ರು ಪ್ರೀತಿ ಒಂದೇ ಸಲ ಆಗೋದು. ಈ ಒಂದು ಕಾನ್ಸೆಪ್ಟು ಈ ಚಿತ್ರದಲ್ಲಿ ತೋರಿಸ್ತಾ ಕೊಟ್ಟಿದ್ದೀನಿ. ಅಂದರೆ ಪ್ರೀತಿ ಆಗೋದಕ್ಕೆ ನಿಮಗೆ 10 ಸಲ ಇದಾಗದ್ ಬೇಕಲ್ಲ, ಒಂದೇ ಒಂದು ಕ್ಷಣದಲ್ಲೂ ಪ್ರೀತಿ ಆಗ್ಬೋದು. ಆ ಒಂದು ಕಾನ್ಸೆಪ್ಟ್ಗೆ ಇವರಿಬ್ಬರು ತುಂಬ ಆಪ್ಟ್ ಆಗಿದ್ದಾರೆ. ಸೊ ಹಾಗಾಗಿ ನಾನು ಇವರಿಬ್ಬರನ್ನ ಆಯ್ಕೆ ಮಾಡಿದ್ದು ಮೇಜರ್. ಸಾರಿ, ಒಂದು ನಿಮಿಷ, ನಿಮ್ಮ ಕ್ವಶನ್ ನನ್ನ ಮಿಸ್ಪ್ಲೇಸ್ಡ್ ಆ್ಯಕ್ಚುಲಿ, ಸಾರಿ. ಹಾಂ ಹಾಂ ಹೀರೋ ಹೀರೋಯಿನ್ಗಳು ಹಾಗೆ ಸಾಂಗ್ಗಳು ನೋಡ್ತಿದ್ದಾರೆ. ಹೌದೌದು. ಅದಕ್ಕೋಸ್ಕರ ಹೀರೋ ಹೀರೋಯಿನ್ಗಳು ಇವರು ಕ್ಯಾರೆಕ್ಟರ್ಗಳು ಏನಿರ್ಬೋದು ಸಿನಿಮಾದಲ್ಲಿ? ಹಾಂ, ಹೀರೋಯಿನ್ ಬಂದು ಒಬ್ಳು ಮೆಡಿಕಲ್ ಸ್ಟೂಡೆಂಟು, ಫೋಕಸ್ಡ್ ಮೆಡಿಕಲ್ ಸ್ಟೂಡೆಂಟು. ಹೀರೋ ಒಂದು ಒಬ್ಬ ಸೇಫ್ಟಿ ಇಂಜಿನಿಯರು, ಇದು ಕ್ಯಾರೆಕ್ಟ್ರು. ಸೊ ಒಂದು ಟೈಮ್ ಲೈನ್ ಲವ್ ಸ್ಟೋರಿ. ಸೊ ಒಬ್ಬ ಹುಡುಗ ಅನ್ನೋನು ನಿಸ್ವಾರ್ಥಿ ಅವನು. ಅದೇ ಥರ ಹುಡುಗಿನೂ ಅಷ್ಟೇ, ಒಳ್ಳೆ ಆ್ಯಟಿಟ್ಯೂಡ್ ಇರುವಂಥ ಹುಡುಗಿ, ಒಳ್ಳೆ ಸಂಸಾರದಿಂದ, ಒಳ್ಳೆ ಫ್ಯಾಮಿಲಿಯಿಂದ ಬಂದವಳು. ಹೆಂಗೆ ಕನೆಕ್ಟ್ ಆಗ್ತಾರೆ, ಎಷ್ಟು ಸಲ ಮೀಟ್ ಮಾಡ್ತಾರೆ ಓವರ್ ಎ ಪೀರಿಯಡ್ ಆಫ್ 5 years. ಇದೆಲ್ಲ ಒಂದು ಕೌತುಕವಾದ ಒಂದು ಘಟನೆಗಳು. ಒಂದು ಸಾರ್ಟ್ ಆಫ್ ನೀವು ನೋಡಿದ್ರೆ ಒಂಥರ ಟ್ರೂ ಸ್ಟೋರಿ, ಇಟ್ ಲುಕ್ಸ್ ಲೈಕ್ ಎ ಟ್ರೂ ಸ್ಟೋರಿ ಥರ ನಿಮಗೆ ಕಾಣುತ್ತೆ. ಹಾಡುಗಳು ಇದಕ್ಕೆ ಮೇಜರ್ ಬ್ಯಾಕ್ ಬೋನು. ನೀವು ನೋಡಿದ್ರೆ ಒಂದು 3 ಹಾಡು, ಇವಾಗ ಆಲ್ರೆಡಿ 2 ಹಾಡು ರಿಲೀಸ್ ಮಾಡಿದ್ದೀವಿ ನಾವು. ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂದರೆ, ನಾವು ಈ ಇಬ್ಬರು ಹೀರೋ ಹೀರೋಯಿನ್ನ ನೇಚರ್ ಅನ್ನೋ ಸೆಟ್ಟಲ್ಲಿ ನಿಲ್ಲಿಸಿ ಶೂಟ್ ಮಾಡಿದ್ದೀವಿ. ನೇಚರ್ ಈಸ್ ದ ಸೆಟ್ ಫಾರ್ ಮೀ. ಆ ನೇಚರೇ ನಮಗೆ ಈ ಹೀರೋ ಹೀರೋಯಿನ್ಗೆ ಅಲೈನ್ ಆಯಿತು. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅದೇ ಪ್ಲಸ್ ಪಾಯಿಂಟ್ ನನಗೆ. ನೇಚರ್ ಅಂದಿದ ತಕ್ಷಣ ಒಂದು ನೆನಪಾಯ್ತು ಸರ್, ನೀವು ಈ ಮೂವಿ ಶೂಟಿಂಗ್ ಮಾಡ್ಬೇಕಾದ್ರೆ ಹೀರೋ ಅವ್ರ ಲೈಫ್ ತುಂಬಾ ರಿಸ್ಕ್ ಅಲ್ಲಿ ಇಟ್ಟು ಒಂದು ಸಮುದ್ರದೇನೋ ನದಿಲೇನೋ ಒಂದು ಬ್ಯಾಕ್ ವಾಟರ್, ಹೌದು, ಡೆಪ್ತ್, ಅದು ಹೌದು. ಯಾಕಂದರೆ ನನಗೆ ಅವರು ಅಭಿಷೇಕ್ ಅವ್ರನ್ನ ಮೀಟ್ ಮಾಡಿದಾಗ ಫಸ್ಟ್ ಅವ್ರು ಹೇಳಿದ್ರು, ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗು ಇದು ಕಾಂಪಿಟೇಷನ್ಗೆ ಹೋಗಿದ್ದೆ ಸರ್. ನನಗೆ ತುಂಬ ಖುಷಿ ಆಯಿತು. ಅವ್ರ ಪರ್ಸ್ನಾಲಿಟಿ ಎಲ್ಲ ನೋಡಿದಾಗ ಜಿಮ್ ಬಾಡಿ ಇಲ್ಲ ಅವ್ರದ್ದು ಸ್ಪೋರ್ಟ್ ಬಾಡಿ. ಆ ಸ್ಪೋರ್ಟ್ಸ್ ಬಾಡಿಗೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಹೇಳಿದೆ, ನೋಡಿ ಕನ್ನಡ ಸಿನಿಮಾದಲ್ಲಿ ಈಜಿರೋದು ಇಬ್ಬರು ಸೂಪರಾಗಿ ಈಜಿರೋದು. ಒಂದು ಲೋಕೇಶ್ ಅವರು, ಭೂತಯ್ಯನ ಮಗ, ಇವು ಪಿಕ್ಚರ್ ಇವತ್ತಿಗೂ ಯಾರು ಆ ಥರ ನ ಭೂತ ನ ಭವಿಷ್ಯತಿ ಒಂದು. ಎರಡನೇದು ಶಿವಣ್ಣವರು, ಯಾವ ಪಿಕ್ಚರ್ಲಿ ಮನೆ ಮೆಚ್ಚಿದ ಹುಡುಗ, ಅದು ನೀವು ಹುಟ್ಟಿದ್ರೆಲ್ಲ ಗೊತ್ತಿಲ್ಲ ನನಗೆ, ಹುಟ್ಟಿರಲಿಲ್ಲ. ಇವರಾದ್ಮೇಲೆ ನೆಕ್ಸ್ಟ್ ಒಬ್ಬ ಹೀರೋ ಒಂದು ಸಿನಿಮಾನ ಹೆಂಗೆ ಮಾಡಬೇಕು ಅಂತ ನಾನು ಹುಡುಕ್ತಿದ್ದಾಗ ಇವರು ಸಿಕ್ಕಿದ್ರು ನನಗೆ. ಸೊ ಅವರು ಅಲ್ಲಿದ್ದು ಫುಲ್ ಕೆಪಾಸಿಟಿ ನಾನು ಅಲ್ಲಿ ತೆಗೆಸಿದೆ. ತುಂಬ ಚೆನ್ನಾಗಿ ಆಟ್ ಸ್ಟೇಜ್ 1.5 ಮಿನಿಟ್ ಒಂದು ಸ್ಟ್ರೆಂತ್ ಒಂದು ಇದನ್ನ ಈಜಿದ್ದಾರೆ ಅವರು. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ಸರ್, ಈ ಥರ ಮೂವಿ ಶೂಟ್ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ಗೆ ಪ್ರೆಷರ್ ಆಗಿರ್ಬೋದು, ಯಾಕಂದ್ರೆ ಅದೊಂದು ನೀವು ಹೇಳಿದ್ರಿ ರಿಸ್ಕ್ ತೊಗೊಳ್ಳೋದು ಕಷ್ಟ ಆಗಿತ್ತು ಸರ್ ನಿಮಗೆ. ನಾನು ಸೇಫ್ಟಿ ತುಂಬ ಚೆಕ್ ಮಾಡ್ತೀನಿ. ಫಸ್ಟು ಡೆಪ್ತು, ಆಮೇಲೆ ಅಲ್ಲಿ ರಿಸ್ಕ್ ಏನಿದೆ. ಫಸ್ಟು ಒಂದಿನ ನಾನು ಸೇಫ್ಟಿ ಕ್ರೂಯಿಂಗ್ ಮಾಡ್ತೀನಿ. ನಮ್ಮ ಸೇಫ್ಟಿ ಇಂಜಿನಿಯರ್ ಹೋಗಿ ನೋಡಿ ಅಲ್ಲಿ ಬೋಟ್ ಸಿಗತ್ತಾ, ಆಕ್ಸಸ್ ಇದೆಯಾ, ಫಸ್ಟು ಆರ್ಟಿಸ್ಟ್ ಪರ್ಮಿಷನ್ನು, ಆರ್ಟಿಸ್ಟು ಅವನು ಇಚ್ಛೆ ಇಲ್ಲ ಸರ್ ಮಾಡ್ತೀನಿ ಅಂದರೆ ಮಾಡಿಸ್ತೀನಿ, ಇಲ್ಲ ಫೋರ್ಸಬಲ್ ಮಾಡೋಕ್ಕೋಗಲ್ಲ. ಯಾಕಂದರೆ ಇದು ಅವರ ಲೈಫ್ ಪ್ರಶ್ನೆ, ಆಮೇಲೆ ಚಿತ್ರತಂಡದ ಜವಾಬ್ದಾರಿ. ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ನೋಡಿಕೊಂಡು ನಾನು ಸೇಫ್ಟಿನೇ ಒಂದಿನ ರೆಕ್ಕಿ ಮಾಡ್ತೀವಲ್ಲ, ರೆಕ್ಕಿ ಮಾಡೋದಾಗಲೇ ಎಲ್ಲ ಇದು ಮಾಡ್ಕೊಂಡಿದ್ವಿ ನಾವು. ನೋಡ್ಕೊಂಡು ಒಂದು ಎಷ್ಟು ಡೆಪ್ತ್ ಇದೆ, ಎಲ್ಲಿವರೆಗೆ ಹೋಗ್ಬೋದು ಚೆಕ್ ಮಾಡಿಕೊಂಡು ಒಬ್ಬ ಮೀನುಗಾರ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಬಿಟ್ಟು ನಾವು ಮಾಡಿದ್ದು ಅದನ್ನು. ಸರ್, ಅದು ಒಂದು ಬ್ಯೂಟಿಫುಲ್ ಶಾಟ್ ಆಗಿದೆ ಅಂದ್ರು. ಹೌದು, ನೀವು ಹೇಳಿದ್ರಿ ನಿಮ್ಮ ಟೀಮ್ ಎಷ್ಟು ಕಷ್ಟಪಟ್ಟಿರ್ಬೋದು ಸರ್, ಬಿಕಾಸ್ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಹೌದು ಹೌದು, ಅವರು ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಪ್ರೆಷರ್ ಅಲ್ಲಿ ಇರ್ತಾರೆ ಈ ತರ. ಹೌದು ಸರ್, ಟೀಮ್ ಬಗ್ಗೆ ಸರ್. ಟೀಮ್ ಐ ಆಮ್ ಬ್ಲೆಸ್ಡ್ ವಿತ್ ಎ ವೆರಿ ಗುಡ್ ಟೀಮ್. ನನಗೆ ನನ್ನ ಕತೆ ಬರೆದ ತಕ್ಷಣ ಡೈಲಾಗ್ ಅಭಿಷೇಕ್ ಅಯ್ಯಂಗಾರ್ ಅಂತ ಬರೆದ್ರು. ತುಂಬ ಚೆನ್ನಾಗಿ ಬರೆದ್ರು ಡೈಲಾಗ್. ಆ ಲವ್ ಪದಗಳು ಇದು ಸೇರಿಸಿ ಬರೆಯೋದೊಂದು ಚಾಲೆಂಜಿಂಗ್ ಇತ್ತು. ಅಭಿಷೇಕ್ ಅಯ್ಯಂಗಾರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ವೆರಿ ಗುಡ್ ಆನ್ ಡೈಲಾಗ್ಸ್. ಹಾಡುಗಳು ಒಂದು ಪ್ರಮೋದ್ ಮರುವಂತೆ ಒಳ್ಳೆ ಹಾಡು ಬರೆದ್ರು ಅವರು. ಆಮೇಲೆ ಚಿದಂಬರ ನರೇಂದ್ರ ಅಂತ ಅವರು ಇವಾಗ ಹೊಸದಾಗಿ ಬರ್ತಾ ಇದ್ದಾರೆ ಅವರು. ಆಮೇಲೆ ನಮ್ಮ ಕಬಡ್ಡಿ ನರೇಂದ್ರ ಬಾಬು ಅವರು ಸುಮಾರು ಪಿಕ್ಚರು ಡೈರೆಕ್ಟ್ ಮಾಡಿದ್ರು, ಅವರು ಒಂದು ಒಳ್ಳೆ ಹಾಡು ಬರೆದಿದ್ದಾರೆ. ಇದು ಸಾಹಿತ್ಯದಲ್ಲಿ. ಸ್ಕ್ರೀನಿಗೆ ಬಂದಾಗ ನಾನು ನಮ್ಮ DOP ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೇಚರ್ನ ಈ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಮೇಲೆ ಮ್ಯೂಸಿಕ್ ಲವ್ ಪ್ರಾನ್ ಮೆಹ್ತಾ ಅಂತೇಳಿ, ಮೂಲತಃ ಇವರು ಪಂಜಾಬಿಯವರು, ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ಒಂದು 10 ವರ್ಷದಿಂದ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಇದು ಅವ್ರದ್ದು 6ನೇ ಚಿತ್ರ, ನಗುವಿನ ಹೂಗಳ ಮೇಲೆ. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆಮೇಲೆ ಹಾಡುಗಳು ಅಷ್ಟೇ ತುಂಬ ಇಂಪಾಗಿ ಮಾಡಿದ್ದೀವಿ ಹಾಡು. ನಾವು ಅಬ್ರ ಮಾಡಿಲ್ಲ ಹಾಡನ್ನ. ಒಂದು ಲವ್ ಯಾವ ಥರ ಎಕ್ಸ್ಪ್ರೆಸ್ ಆಗುತ್ತೋ, ಫ್ಲೋ ಹೆಂಗೆ ಹೋಗುತ್ತೋ ಆ ಫ್ಲೋಗೆ ಹಾಡನ್ನು ಮಾಡಿ ಅದೇ ಥರ ಪಿಕ್ಚರೈಸೇಷನ್ ಮಾಡಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಹಿಂದೆ ಇರೋದ್ರಿಂದ ನಾನು ಈ ಒಂದು ಕಾರ್ಯನ ಇಷ್ಟು ಸುಲಭವಾಗಿ ಮಾಡೋಕ್ಕಾಯ್ತು. ಸರ್, ಒಂದು ನಮಗೆ ಗೊತ್ತಾಗಿದೆ ಏನಂದ್ರೆ, ಈ ಲವ್ ಸ್ಟೋರಿ ಮೂವಿಗೆ ಇನ್ನೊಂದು ಲವ್ ಸ್ಟೋರಿ ಇದೆಯಂತೆ, ಮೋಸ್ಟ್ ಫನ್ನಿಯಸ್ಟ್ ಲವ್ ಸ್ಟೋರಿ ನಂಜುಂಡ ಕೂಡ. ಯಾರ್ದಲ್ಲಿ? ಹಾಂ, ಕರೆಕ್ಟ್, ಹೌದು. ಇದು ಏನು ನಗುವಿನ ಹೂಗಳ ಮೇಲೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಈ ಲವ್ ಅನ್ನೋ ಅಥವಾ ಪ್ರೇಮ ಅನ್ನೋದು ಬರೀ ಒಂದು ಏಜ್ ಗ್ರೂಪಾಗ ಅಲ್ಲ. ಅದು 18 ವರ್ಷ ಇರುತ್ತೆ, 30 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ. ನೀವು ಆ ಫುಲ್ ಲೈಫ್ ಜರ್ನಿಲಿ ಫುಲ್ಲು ನಿಮ್ಗೆ ಲವ್ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಎಕ್ಸ್ಪ್ರೆಸ್ ಮಾಡೋರು ಹೆಂಗಿರ್ತಾರೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ನಮ್ಮ ನಂಜಪ್ಪಣ್ಣವರು ಮತ್ತು ಜ್ಯೋತಿ ಮೇಡಮ್ ಕಾಂಬಿನೇಷನಲ್ಲಿ ತೋರಿಸಿದ್ದೀನಿ. ಅವರೊಂದು 70 ವರ್ಷದ ಕ್ಯಾರೆಕ್ಟರ್. ಇನ್ನೂ ಲವ್ ಜೀವಂತವಾಗಿರುತ್ತೆ, ನಾವು ಜೊತೆಯಾಗಿದ್ದೀವಿ, ಲವ್ವಿನಲ್ಲೇ ನಾವು ಇವತ್ತು ಬದುಕ್ತಾ ಇರೋದು ಅನ್ನೋದು ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ತೋರಿಸಿದ್ದೀನಿ. ಅಂದರೆ ನೀವು ನೋಡಿದಾಗ ಟೈಮ್ ಲೈನು ನಾನು ಒಬ್ಬರೇ ಆಡಿಯನ್ಸಿಗೆ ಮಾಡಿಲ್ಲ, ಈ ಫ್ಯಾಮಿಲಿ ಆಡಿಯನ್ಸ್ ಇದು. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಹುಡುಗರು ಮಗು ಕ್ಯಾರೆಕ್ಟ್ರು ಬರುತ್ತೆ, ಅಲ್ಲಿಂದ ಹಿಡಿದು 80 ಇಯರ್ಸ್ ತನಕ ಫುಲ್ಲು ನಿಮಗೆ ಟಾರ್ಗೆಟ್ ಆಡಿಯನ್ಸ್. ನನಗಿದು ವೈಡ್ ಸ್ಪೆಕ್ಟ್ರಮ್ ಆಫ್ ಆಡಿಯನ್ಸ್ಗೆ ನಾನು ಇದು ಟಾರ್ಗೆಟ್ ಮಾಡಿರೋ ಸಿನಿಮಾ ಇದು. ಸರ್, ಇದೆಲ್ಲ ಬಿಟ್ಟು ಒಂದು ಮ್ಯಾಟ್ರ್ ಕೇಳಕ್ಕೆ ಬಂದರೆ ಸರ್, ಇದು ಈಗ ಒಂದು ಸಿನಿಮಾಗಳಿಗೆಲ್ಲ ತುಂಬ ಕಷ್ಟ ಆಗಿದೆ. ಚಿತ್ರರಂಗದಲ್ಲಿ ಒಂದು ಸಿನಿಮಾ ಉಳಿವಿಕೆಗಿಂತ ಬರೋಕ್ಕೆ ತುಂಬ ಕಷ್ಟ ಆಗಿದೆ. ನಿಮ್ಮ ಸಿನಿಮಾ ಹೇಗೆ ಸರ್? ಸರ್, ನಾವು ಹೇಳಿದ್ನಲ್ಲ, ಮನೇಲಿ ಹೆಣ್ಮಗಳಿದ್ದಾಳೆ, ವಯಸ್ಸಾಗಿದೆ, ಒಳ್ಳೆ ಹುಡುಗ ಹುಡುಕ್ಬೇಕು. ಇಲ್ಲಿ ಏನಾಗಿದೆ, ನಮ್ಮ ಮಗು ನಗುವಿನ ಹೂಗಳ ಮೇಲೆ ನಾವು ರಿಲೀಸ್ ಮಾಡಲೇಬೇಕು. ಸೊ ಅದು ಒಳ್ಳೆ ಹುಡುಗ ಸಿಗ್ತಾನೆ ಅಂದರೆ, ಒಳ್ಳೆ ಜನಗಳು ನಮ್ಮನ್ನು
ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಭರವಸೆ, ಅದ್ರ ಮೇಲೆ ನಾವು ನಿಂತಿದ್ದೀವಿ. ಕನ್ನಡ ಚಿತ್ರರಂಗ ಇವತ್ತು ತುಂಬ ಬ್ಯಾಡ್, ನೀವು ಹೇಳ್ಬೋದು ಕನ್ನಡ ಚಿತ್ರರಂಗ ವಾವ್ ಸೂಪರ್ ಅಂತ, ಖಂಡಿತ ಇಲ್ಲ. ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ಒಂದು OTT ಸೇಲ್ ಆಗ್ತಾ ಇಲ್ಲ, ಒಂದು TV ರೈಟ್ಸ್ ಹೋಗ್ತಾ ಇಲ್ಲ, ಪ್ರೊಡ್ಯೂಸರ್ಗಳು ತುಂಬ ದಿಗ್ಭ್ರಾಂತರಾಗಿದ್ದಾರೆ. ಈ ಪರಿಸ್ಥಿತಿಲಿ ನಮಗೆ ಕೈ ಹಿಡಿಬೇಕಾದವರು ಪ್ರೇಕ್ಷಕರು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು, ಅದೇ ಚಾಲೆಂಜ್ ಇರೋದು. ಬಿಸ್ನೆಸ್ ಅನ್ನೋದು ಕನ್ನಡ ಸಿನಿಮಾಗೆ ನಿಂತೋಗಿದೆ ಸರ್. ಅದು ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಹೇಳ್ಬೇಕಾದ್ರೆ. ಒಬ್ಬ ಪ್ರೊಡ್ಯೂಸರ್ ಬಂದು ಇನ್ವೆಸ್ಟ್ ಮಾಡ್ತಾನೆ ಅಂದ್ಬೇಕಾದ್ರೆ ನನಗೆ ಬೇಜಾರಾಗುತ್ತೆ. ಸರ್ ಹಿಂಗಿದೆ ಸರ್ ಡೆಮೋಗ್ರಫಿ, ನಾವು ಸುಳ್ಳು ಹೇಳ್ತಾನೆ ಸರ್ ಹಿಂಗಿದೆ, ನಿಮ್ಗೆ ಇಷ್ಟ ಮೇಲೆ ಮಾಡ್ತೀನಿ ಅಂದರೆ ನನ್ನ ಎಫರ್ಟಾಗಿ ನಾನು ಮಾಡ್ಕೊಡ್ತೀನಿ ಸರ್ ಅಂತ ನಾನು ಹೇಳ್ಬೋದೇ ಹೊರತು, ಸರಿ ಸರ್ ಮಾಡೋಣ, ಒಂದು ಪ್ರೇಕ್ಷಕರು ನಮ್ಮನ್ನ ನಂಬಿಕೆ ಇದೆ ಪ್ರೇಕ್ಷಕರ ಮೇಲೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಒಂದು ಕನ್ನಡ ಚಿತ್ರ, ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ ನಗುವಿನ ಹೂಗಳ ಮೇಲೆ ಮಾಡಿದ್ದೀನಿ. ತುಂಬ ನೀಟ್ ಪಿಕ್ಚರು, ವಲ್ಗಾರಿಟಿ ಇಲ್ಲ. ಸೊ ಜನ ಅಂದಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ನೀವು ಹೇಳ್ತಾ ಇರೋದು ಬೇಕಾದ್ರೆ ನನಗೆ ಗೊತ್ತಾಯ್ತು. ಈಗ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ಬಿಟ್ಟು ನೆಟ್ಫ್ಲಿಕ್ಸ್ ಅವರು ಕನ್ನಡ ಸಿನಿಮಾ ತಗೊಳ್ಳೋದೇ ಇಲ್ಲ ಅಂತಿದ್ದಾರೆ. ಬೇರೆ ಎಲ್ಲ ಸಿನಿಮಾ ತಗೊಂತಾರೆ ಎಲ್ಲಾ ಭಾಷೆಗಳು, ಬಟ್ ನೆಟ್ಫ್ಲಿಕ್ಸ್ ಅವರು ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅಂತಿದ್ದಾರೆ. ಯಾಕಂದ್ರೆ ಕನ್ನಡದವರು ನೆಟ್ಫ್ಲಿಕ್ಸ್ ನ ನೋಡ್ತಾ ಇಲ್ಲ ಇವಾಗ, ಅದಕ್ಕೆ ಅವರು ಹೇಳ್ತಾರೆ ನಮ್ಮ ಕನ್ನಡದವ್ರು ನೋಡ್ತಾ ಇಲ್ಲ ಅದಕ್ಕೆ ನಾವು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದವ್ರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಇವತ್ತಿಗೂ ಎಷ್ಟೋ ಒಳ್ಳೊಳ್ಳೆ ಕನ್ನಡ ಚಿತ್ರಗಳು ಬಂದಿವೆ, ಜನ ನೋಡಿದ್ದಾರೆ, ಅದನ್ನ ಇನ್ನೂ ತಗೊಂಡಿಲ್ಲ. ಅದು ಏನಂತ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ. ಅದೊಂಥರ ಚಿದಂಬರ ರಹಸ್ಯ ಅಂತಾರ ಹಂಗಾಗ್ಬಿಟ್ಟಿದೆ ಅಷ್ಟೇ. ಸರ್ ಯಾಕೆ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈಗ ಇನ್ಫ್ಯಾಕ್ಟ್ ನೀವೇ ಹೇಳಿದ್ರಿ ಜನ ಥಿಯೇಟರ್ ಬರೋದು ಕಡಿಮೆ ಆಗ್ತಿದೆ. ಒಬ್ಬ ಡೈರೆಕ್ಟರ್ ಆಗಿ ನೀವು ತುಂಬಾ ಸಿನಿಮಾ ಮಾಡ್ಕೊಂಡು ಬಂದಿದ್ದೀರಾ, ನೀವು ಮಾಡಿದ 4 ಸಿನಿಮಾ ಆಗಿರ್ಬೋದು ಇದಾಗಿರ್ಬೋದು, ಏನ್ ಸರ್ ವ್ಯತ್ಯಾಸ? ಸೊ ಒಬ್ಬ ಡೈರೆಕ್ಟರ್ಗೆ ಆಡಿಯನ್ಸ್ ಒಳಗಡೆ ಬರ್ತಿಲ್ಲ ಅಂದ್ರೆ ಅದು ಯಾವ ತರ ಅವರು ವ್ಯಕ್ತಪಡಿಸಬೇಕು ಅನ್ನೋದು ಸರ್, ಅದು ದಟ್ಸ್ ಕಾಲ್ಡ್ ಅನಾಲಿಟಿಕ್ಸ್. ಅದು ವ್ಯೂವರ್ಸ್ ಅನಾಲಿಟಿಕ್ಸ್ ಅಂತ ಹೇಳ್ತೀವಿ. ಅದನ್ನು ಯಾರು ಡಿಫೈನ್ ಮಾಡೋಕ್ಕಾಗಲ್ಲ, ಯಾರು ಪ್ರಿಸೈಸ್ ಆಗಿ ಹೇಳೋಕ್ಕಾಗಲ್ಲ. ನೀವು ಜನ ಬರ್ತಾ ಇಲ್ಲ ಅಂತ ಅನ್ಕೋಬೋದು, ನಾಳೆ ಜನ ಬರ್ಬೋದು, ಅಥವಾ ಇನ್ನು 3 ಅದು ಹೇಳಿಕ್ಕಾಗಲ್ಲ. ನಾನು ಅವಾಗಲೇ ಹೇಳಿದೆ, ವಿ ಡೋಂಟ್ ನೋ, ಅದು ಟೇಸ್ಟ್ ಇದ್ದಂಗೆ. ಇವತ್ತು ನಾನು ಇಡ್ಲಿ ತಿನ್ಬೇಕು ಅಂದ್ಕೊಂಡಿರ್ತೀನಿ, ಇವತ್ತು ಇಡ್ಲಿ ತಿಂದಿರ್ತೀನಿ, ನಾಳೆ ಇಡ್ಲಿ ಬೇಡ ಅನ್ಬೋದು ನನಗೆ. ಸೊ ನಾಳೆ ಪಿಕ್ಚರ್ಗೆ ಹೋಗದೆ ಇರ್ಬೋದು. ಆ ಥರ ಎಷ್ಟೋ ಲಕ್ಷಾಂತರ ಜನ ಇರ್ಬೋದು. ಹೀಗಿರ್ಬೇಕಾದ್ರೆ ನಾವು ಅವರು ಪ್ರೇಕ್ಷಕರದ್ದು ನಾವು ಅರಿಯೋದು ತುಂಬ ಕಷ್ಟ. ನಾವು ಎಷ್ಟು ಜನ ನಾವು ಏನು ಮಾಡ್ಬೋದು ಅಂದರೆ ಒಳ್ಳೆ ಕಂಟೆಂಟ್ನ ತೊಗೊಂಡೋಗಿ ಮುಂದೆ ಇಟ್ಟು ನೋಡಿ ದಯವಿಟ್ಟು ಅಂತ ಹೇಳ್ಬೋದು. ಇಷ್ಟು ಮಾತ್ರ ಮಾಡ್ಬೋದು ಹೊರತು ಮುಂದೆ ನಮ್ಮ ಕೈಲಿ ಇಲ್ಲ. ಅದು ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಕನ್ನಡ. ಸರ್ ಈಗ ಹೇಗಾಗಿದೆ ಅಂದ್ರೆ ಡೈರೆಕ್ಟರ್ಗಳ ಪರಿಸ್ಥಿತಿ, ಅವರ ಭವಿಷ್ಯ ಕೂಡ ಹೇಗಾರ ಮಾಡಿ ಸಿನಿಮಾ ಮಾಡೋಣ, ಅದಾದ್ಮೇಲೆ ಸ್ಟಾರ್ ಸಿನಿಮಾಗಳು ಜಂಪ್ ಆಗ್ಬಿಡೋಣ ಅನ್ನೋ ತರ ಆಗಿದೆ ಬಿಕಾಸ್ ಆಫ್ ಈ ಪರಿಸ್ಥಿತಿಗಳು. ಯಾಕಂದ್ರೆ ಅವ್ರ ಜೀವನ ಕೂಡ ನೋಡ್ಕೋಬೇಕಾಗಿದೆ. ಯಾಕಂದ್ರೆ ಸ್ಟಾರ್ ಸಿನಿಮಾ ಅಂದ್ರೆ ಜನ ಬರ್ತಾರೆ, ಅವ್ರಿಗೆ ಅಂತ ಫ್ಯಾನ್ ಬೇಸ್ ಇದೆ, ಬರ್ತಾರೆ. ಬಟ್ ಈ ಸ್ಥಿತಿಯಿಂದ ಹೊಸಬ್ರಿಗೆ ಡೈರೆಕ್ಟರ್ಗಳು ಅವಕಾಶನೇ ಕೊಡ್ತಿದ್ದೀರಾ? ಸರ್, ಇದು ಚಾಲೆಂಜ್ ಅನ್ನೋದು ಸಿನಿಮಾ ರಂಗದಲ್ಲಿ ಒಂದೇ ಇಲ್ಲ. ನಾನು IT ಪ್ರಾಡಕ್ಟ್ ಮಾಡ್ಬೇಕಾದ್ರೂ ನನಗೆ ದೊಡ್ಡ IT ಕಂಪ್ನಿ ಕಾಂಪಿಟೇಟರ್ ಇತ್ತು. ನಾನು ಅವ್ರ ಜೊತೆಗೆ ಕಾಂಪಿಟೇಟರ್ ಮಾಡ್ಬೇಕು. ನಾನು ಇಲ್ಲಿ ಏನು ಹುಡುಕ್ತೀನಿ ಅಂದರೆ ನನ್ನ ಚಿತ್ರದಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದು ನಾನು ಹುಡುಕ್ಬೇಕು. ನನ್ನ ಹೋಮ್ವರ್ಕ್ ಸರಿಗೆ ಮಾಡಬೇಕು, ನನ್ನ ಚಿತ್ರಕ್ಕೆ ಜಸ್ಟಿಸ್ ಮಾಡಬೇಕು ಅನ್ನೋದು ಮಾತ್ರ ನಾವು ಮಾಡಬೇಕು. ಆಮೇಲೆ ಡೈರೆಕ್ಟ್ರು ಅವನ ಮೇಲೆ ಅವ್ನ ನಂಬಿಕೆ ಇರಬೇಕು. ಫಸ್ಟು ಅವನ ಮೇಲೆ ಅವ್ನ ನಂಬಿಕೆ ಇಲ್ಲ ಅಂದರೆ ಅದು ನಾವು ಕಷ್ಟ, ಏನು ಮಾಡೋಕ್ಕಾಗಲ್ಲ. ನಾನು ಬರೀ ಸ್ಟಾರ್ಗೆ ಮಾಡ್ತೀನಿ, ಬರೀ ಇವ್ರಿಗೆ ಮಾಡ್ತೀನಿ ಅಂತ ಕೂರಕ್ಕಾಗಲ್ಲ ಡೈರೆಕ್ಟ್ರು. ಯಾಕಂದರೆ ಅದು ಗಾಳಿ ಹೆಂಗೆ ಬೀಸುತ್ತೋ ಹೆಂಗೆ ಗೊತ್ತಾಗಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ ನಾವು ಕಂಟೆಂಟ್ ಒಂದು ಚೆನ್ನಾಗಿ ಮಾಡಬೇಕು, ಅದೃಷ್ಟ ಇರಬೇಕು. ಸರ್ ಈಗ ಅಣ್ಣವರು ಅವಾಗ ಒಂದ್ಸಲಿ ಹೇಳಿದ್ರು, ಅಣ್ಣವರು ಶಂಕರನಾಗ್ ಸರ್ ಅಣ್ಣವ್ರಿಗೆ ಡೈರೆಕ್ಟ್ ಮಾಡ್ಬೇಕಾರೆ ಹೌದು ಇವರೆಲ್ಲ ಅವ್ರನ್ನ ಡೈರೆಕ್ಟ್ರು ಮತ್ತೆ ನಿರ್ಮಾಪಕರು ಇವರಿಬ್ರು ಅನ್ನದಾತರು, ತಂದೆ ತಾಯಿಗಳಿದ್ದಂಗೆ ಸಿನಿಮಾ ಅಂತಿದ್ರು. ಬಟ್ ಇವತ್ತು ಒಬ್ಬ ತಾಯಿ ತಂದೆನೆ ಕಣ್ಣೀರ್ ಹಾಕೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದೇ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಕ್ಕಾಗಲ್ಲ. ಈಗ ಯಾರೇ ಏನೇ ಕೇಳಿದ್ರು ಪ್ಯಾನ್ ಇಂಡಿಯಾ ಅಂತ ಹೋಗ್ತಿದ್ರು. ಇಲ್ಲ ಸರ್, ನಾನು ಫಸ್ಟ್ ಆಫ್ ಆಲ್ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ ಅಂತಲೇ ಹೇಳ್ತೀನಿ ನಾನು. ನನ್ನ ಟ್ಯಾಗ್ ಲೈನ್ ಆಗಲಿ, ನನ್ನ USP ಆಗಲಿ, ಸೆಲ್ಲಿಂಗ್ ಪಾಯಿಂಟ್ ಏನಂದರೆ ಕನ್ನಡದ ಚಿತ್ರ ಇದು, ಸ್ವಚ್ಛ ಕನ್ನಡದ ಚಿತ್ರ ಇದು. ನಿಮ್ಗೆ ಹೊಸಬರು ಮಾಡಿದ್ದಾರೆ, ಅದ್ರ ಜೊತೆಗೆ ಹಳಬರು ಇದ್ದಾರೆ, ಕಂಟೆಂಟ್ ಚೆನ್ನಾಗಿದೆ. ಸೊ ಹಾಗಾಗಿ ನೀವು ನೋಡಿ, ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಅನ್ನೋ ಡಿಸಿಷನಲ್ಲಿ ಬರಬೇಡಿ. ಆ ಒಂದು ದೃಷ್ಟಿಯಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಕೆಲವರು. ಈ ಪಿಕ್ಚರ್ ನನ್ಗೆ ತುಂಬ ಬೇಜಾರಾಗುತ್ತೆ ಏನಂದರೆ, ಒಂದು ಒಳ್ಳೆ ಚಿತ್ರಕ್ಕೆ ಕೆಳಗಡೆ ಕಾಮೆಂಟ್ ನೋಡ್ತಿರ್ತೀನಿ, ಏನೇನೋ ಕೆಟ್ಟದಾಗಿ ಬರೀತಾರೆ. ಅದು ಯಾರೇ ಆಗಿರಲಿ, ಕನ್ನಡ ಚಿತ್ರನ ಬೆಳೆಸ್ಬೇಕು ನಾವು. ಕನ್ನಡ ನನ್ನ ಸಿನಿಮಾ ಅಂತಲ್ಲ,
ಯಾವುದೋ ಹೊಸಬ್ರು ಯಾವುದೇ ಕನ್ನಡ ಚಿತ್ರ ಬೆಳೆಸಬೇಕು, ಅದೆಲ್ಲ ಒಂದು ಸ್ವಲ್ಪ ಬಿಟ್ಬಿಟ್ಟು ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ, ಅದಕ್ಕೇನೋ ಒಂದು 4 ಒಳ್ಳೆ ಮಾತಾಡಿ, ಒಂದು 4 ಶೇರ್ ಮಾಡಿ. ನೀವು ಒಂದು 1000 ಜನ ಹೇಳ್ಬೇಡಿ, ನೀವು ಒಂದು 30 ಜನ 40 ಜನ ಕಡೆ ನಿಮ್ಗೆ ಹೇಳಿ, ಈಗ ನೋಡಿ ಏನೋ ಒಂದು ಹೊಸ ಹೆಸರು ಟೈಟ್ಲ್ ಇದೆಯಪ್ಪ ಪಿಕ್ಚರು ನಗುವಿನ ಹೂಗಳ ಮೇಲೆ, ಅದು ನೋಡಿ ಅನ್ನೋದು ಒಂದು ನಾನು ಕೇಳೋದು ಅದನ್ನೇ ಕೇಳೋದು ನಾನು ಪ್ರೇಕ್ಷಕರಿಗೆ. ಅಟ್ಲೀಸ್ಟ್ ಆ ಥರ ಏನಾದ್ರು ನೀವು ಒಂದು ನಮಗೆ ಸಪೋರ್ಟ್ ಮಾಡಿ. ಹೊರಗಡೆ ಸಿನಿಮಾ ನೋಡೋ ನಮ್ ಜನ ಒಂದು ಚಿಕ್ಕ ಸಿನಿಮಾ ಆದ್ರೂ ನೋಡ್ತಾರೆ, ಬಟ್ ಇಲ್ಲಿನ ಸಿನಿಮಾಗಳು ಯಾಕೆ ನಾನು ನೋಡ್ತಿಲ್ಲ ಅಂತ ಸರ್. ಹೊರಗಡೆ ಒಂದು ಬೇಬಿ ಅಂತ ಮೂವಿ ಬಂತು, ಅದಕ್ಕಿಂತ ಮುಂಚೆ ತಮಿಳಲ್ಲಿ ಲವ್ ಟುಡೇ ಅಂತಾನು ಬಂತು. ಹೌದು, ಅವ್ರಗಳ ಸಿನಿಮಾ ನೋಡ್ತಾರೆ. ಇಲ್ಲೇ ನಾವು ನಮ್ಮ ಕನ್ನಡದವರು ನಾವು ನಿಮ್ಮವರು ಅಂತ ಅಂದ್ರೂ ನಮ್ಮ ಸಿನಿಮಾ ಏನಕ್ಕೆ ನೋಡ್ತಿಲ್ಲ ಅಂತ ಸರ್. ನಾನು ಅದೇ ಹೇಳಿದ್ನಲ್ಲ, ಇದು ಹೆಂಗೆ ಅಂದರೆ ಅನಾಲಿಟಿಕ್ಸ್ ಅಂತ ಹೇಳ್ತೀವಿ ನಾವು, ಬಿಹೇವಿಯರ್ ಅನಾಲಿಟಿಕ್ಸು ಅದೇ ಹೇಳ್ತೀವಿ. ಅದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದೊಂಥರ ಅದೇ ಮನಸ್ಥಿತಿಗಳು ಹೆಂಗೆ ಗೊತ್ತಾಗಲ್ಲ. ಅವ್ನು ನೋಡಬೇಕು ಅಂತ ಅನ್ಸ್ ಬಂದಾಗ ಜನ ನುಗ್ಬಿಡ್ತಾರೆ. ಇವಾಗ ಕಾಂತಾರ ಅನ್ನೋ ಸಿನಿಮಾ ಇಟ್ಸ್ ಎ ಬ್ಲಾಕ್ ಬಸ್ಟರ್, ನಿಮ್ಗೆ ಗೊತ್ತಾಗಲ್ಲ. ಅದೊಂಥರ ಅಲ್ಲಿ ಬರ್ಬೇಕು ಅವ್ರಿಗೆ, ಆ ಬರೋದು ನಮ್ಮ ಕೈಲಿಲ್ಲ. ಅದೊಂಥರ ಸುನಾಮಿ ಇದ್ದಂಗೆ, ಅದು ಸೆಲ್ಫ್ ಆಗಿ ಅದು ಹೆಂಗೆ ಬರುತ್ತೆ ಅನ್ನೋದು ನಾವಿಲ್ಲ. ನಾವು ಬರ್ಸಕ್ ಟ್ರೈ ಮಾಡ್ತೀವಿ ನೋಡಿ, ಒಳ್ಳೆ ಕಂಟೆಂಟ್ ಅದು ಬರಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ವ್ಯೂವರ್ಸ್. ಅದು ನಾವೇನು ಹೇಳಕ್ಕೆ, ನನ್ನ ಸಿನಿಮಾ ಸೂಪರ್ ಆಗಿದೆ ಬಂದು ನೋಡ್ಬಿಡಿ ಅಂದರೆ ಜನ ನೋಡಲ್ಲ. ಅದಕ್ಕೇನೋ ಇರಬೇಕು ಸಿನಿಮಾಗೆ. ಎಲ್ಲದಕ್ಕಿಂತ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಅದು ಭಾರಿ ದೊಡ್ಡ ಪಬ್ಲಿಸಿಟಿ. ನನಗೆ ಒಂದು 4 ಜನ ಹೇಳಿ ಇಲ್ಲಪ್ಪ ನೋಡಿದೆ ಏನೋ ಚೆನ್ನಾಗಿದೆ ಅಂತ ಪಿಕ್ಚರ್ ಅಂತ ಹೇಳೋರು, ಅವ್ರು ನೋಡಿದ್ರೆ ಅದು ಜನ ಖಂಡಿತ ಬರ್ತಾರೆ. ಅದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು, ಅದನ್ನ ನಾವು ಇದು ನಿಲ್ಲಿಸ್ಬೇಕು ಬಾಯಿ ಜನದ ಮೇಲೆ. ಆ ಒಂದು ನಿಟ್ಟಲ್ಲಿ ಸರ್, ಈಗ ಯಾರೋ ಒಬ್ಬ ಪ್ರೇಕ್ಷಕ ಥಿಯೇಟರ್ಗೆ ಹೋಗಿರ್ತಾನೆ, ಹೊರಗಡೆ ಬರ್ಬೇಕಾದ್ರೆ ಹೇಳ್ತಾನೆ ಸಿನಿಮಾ ಏನೂ ಇಲ್ಲ. ಸೊ ಹಂಗಂದಾಗ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದು ನಿಂತೋಗ್ಬಿಡುತ್ತೆ. ಎಷ್ಟು ಜನ ಬರೋದೇ ಇಲ್ಲ. ಎಲ್ಲಾ ಬೆಳೆಗಳು ಒಂದೇ ತರ ಇರಲ್ಲ. ಅದೇ ನಾನು ಹೇಳಿದ್ನಲ್ಲ, ಇದು ಹೆಂಗೆ ಆಲ್ ಡಿಪೆಂಡ್ಸ್ ಅಪಾನ್ ಅನಾಲಿಟಿಕ್ಸ್. ಇವಾಗ ನಾನು ಪಿಕ್ಚರ್ಗೆ ಹೋಗ್ತೀನಿ ಅಂತ ಇರ್ತೀನಿ, ರಿವ್ಯೂ ನೋಡ್ತೀನಿ, ಒಂದೇ ಸ್ಟಾರ ಯಾಕೆ ಹೋಗೋದು ಅಂತ. ಆ ಥರ ಡಿಸಿಷನ್ ಆಗಬಾರ್ದು ಪ್ರೇಕ್ಷಕ, ಕನ್ನಡದವ್ರು ಎಸ್ಪೆಷಲಿ. ಒಂದು ಟಿಕೆಟ್ ಹಾಕೋಣ ನೋಡೋಣ ಇವರು ಈ ಸಿನಿಮಾಗೇನು. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಾವು ಎಂಥ ಸಿನಿಮಾ ಆದ್ರೂ ಒಂದ್ಸಲ ಹೋಗಿ ನೋಡ್ತಾ ಇದ್ವಿ. ಒಂದ್ಸಲ ಅದು ನಾವು ಪೇಪರ್ ರಿವ್ಯೂನು ನೋಡ್ತಾ ಇರಲಿಲ್ಲ, ಏನೂ ನೋಡ್ತಾ ಇರಲಿಲ್ಲ. ಅವಾಗ ಈ ಮೀಡಿಯಾನು ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ. ನಾವು ಹೋಗಿ ನೋಡ್ತಾ ಇದ್ವಿ, ರಿವ್ಯೂ ಬರೋದು ಪೇಪರಲ್ಲಿ ಭಾನುವಾರ ಬೆಳಗ್ಗೆ, ಈ ಚಿತ್ರ ಇದು 2 ಸ್ಟಾರು 3 ಸ್ಟಾರ್ ಕೊಡೋರು, ಅದನ್ನ ನೋಡಿ ಕೆಲವರು ಹೋಗೋರು. ಬಟ್ ಮೆಜಾರಿಟಿ ಅವತ್ತು ಹಂಗೆ ನೋಡಿ ಹೋಗ್ತಾ ಇರಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ಚೇಂಜ್ ಆಗೋಗಿದೆ. ಜನದ ಹತ್ರ ಟೈಮ್ ಇಲ್ಲ. ಇವಾಗ ಲವ್ ಅಂತ ಹೇಳ್ದಾಗ, ನಾನು ಸಿನಿಮಾ ಮಾಡೋಕ್ಕೆ ಲವ್ ಅಂದಾಗ ನಿಮಗೆ ಅದಕ್ಕೊಂದು ಟೈಮ್ ಫ್ಯಾಕ್ಟರ್ ಬರುತ್ತೆ. ಇವಾಗ ಲವ್ ಮಾಡೋರು ಒಂದ್ಸಲ ಮಾಡಿ ಎಷ್ಟೋ ಬ್ರೇಕಪ್ ಆಗ್ಬಿಡ್ತಾರೆ. ಆ ಲವ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಟೈಮ್ ಇಲ್ಲ ಅವ್ರಿಗೆ, ಟೈಮ್ ಫ್ಯಾಕ್ಟರ್ ಅದು. ಆ ಥರ ಎಲ್ಲ ಈ ಸಿನಿಮಾ ನಾನು ತೋರಿಸಿದ್ದೀನಿ. ಅದು ನೀವು ಹೇಳೋ ಕ್ವಶನ್ಗೆ ಅಲ್ಲೂ ಆನ್ಸರ್ ಸಿಗುತ್ತೆ ನಿಮಗೆ. ಹಾಂ ಸರ್, ಇಂಥ ಕ್ರೂಷಿಯಲ್ ಸಿಚುವೇಶನ್ ಅದು ಪ್ರೊಡ್ಯೂಸರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಈ ಸಿನಿಮಾ ನಿರ್ಮಾಣ ಮಾಡಿದ್ರು. ಹೌದು ಸರ್. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅವ್ರನ್ನ ನೈರೋಬಿಯಿಂದ ನಾನು ನೈರೋಬಿಲಿ ಇದ್ದಾಗ ನನ್ನ ಪರಿಚಯ ಆಯಿತು. ಈಗ ಒಂದು 2 ವರ್ಷದಿಂದ ಒಂದು ಕತೆ ಹೇಳಿ ನನಗೆ, ಅವರು ತೆಲುಗಲ್ಲಿ ಒಂದು 13-14 ಪಿಕ್ಚರ್ ಮಾಡಿದ್ದಾರೆ, ದೊಡ್ಡ ಪಿಕ್ಚರ್ಗಳು ಮಾಡಿದ್ದಾರೆ, ಶ್ರೀ ಸತ್ಯಸಾಯಿ ಆರ್ಟ್ಸ್ ಅಂತ ಹೇಳಿ. ನನಗೆ ಅವರು ಒಂದು ಕತೆ ಹೇಳಿ ಅಂತ ಹೇಳಿದ್ರು. ನಾನು ಕತೆ ಹೇಳಿದೆ. ಅವರು ತೆಲುಗಲ್ಲಿ ಮಾಡೋಣ ಅಂದರು. ಇಲ್ಲ ಸರ್ ಬೇಡ, ಕನ್ನಡಲ್ಲಿ ಮಾಡೋಣ ಅದನ್ನು ಅಂದೆ. ಅವರು ತುಂಬ ಇಷ್ಟಪಟ್ಟು, ಸರಿ ಕನ್ನಡಲ್ಲೇ ಟ್ರೈ ಮಾಡೋಣ ಒಂದು, ನಾನು ಫಸ್ಟ್ ಟೈಮ್ ಕನ್ನಡಲ್ಲೇ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂದರು. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಬಂದವರು ಇನ್ವೆಸ್ಟ್ ಮಾಡಿ ಒಳ್ಳೆ ಚಿತ್ರನ ನಾನು ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ಜನ ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ನಾನು. ಸರ್, ಇನ್ನು ನೆಕ್ಸ್ಟ್ ಪ್ಲಾನ್ಸ್ ಸಿನಿಮಾ ಬಗ್ಗೆ ಪ್ರಮೋಷನ್ಸ್ ಆಗಿರ್ಬೋದು, ಏನು ಸರ್? ನಾನು ಪ್ರಮೋಷನ್ ಅನ್ನೋದು ರಾವಣಾಸುರನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅಂದಂಗೆ, ನಾವು ಪ್ರಮೋಷನ್ ಅಂದು ಹಾಕ್ತಾನೆ ಇರಬೇಕು. ಅದೊಂಥರ ನೆವರ್ ಎಂಡಿಂಗ್ ಸ್ಟೋರಿ. ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ರೀಚ್ ಮಾಡೋಕ್ಕೆ ಜನಗಳಿಗೆ. ನಿಮ್ಮಂಥವ್ರು ನಮಗೆ ಸಪೋರ್ಟ್ ಮಾಡಬೇಕು, ಮೀಡಿಯಾದವರು. ಸೊ ಪ್ರಮೋಷನ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಸೋಷಿಯಲ್ ಮೀಡಿಯಾ ಮೇಜರು, ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಮೇಲೆ ನಾವು ಅವಲಂಬಿತವಾಗಿ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಒಂದಷ್ಟು ಸ್ಟ್ರೀಟ್ ಪಬ್ಲಿಸಿಟಿ ಮಾಡ್ತೀವಿ, ಜನಕ್ಕೆ ರೀಚ್ ಮಾಡಿಸ್ತೀವಿ ಈ ಥರ ಒಂದು ಸಿನಿಮಾ ಇದೆ ಅಂತ. ಅದ್ರ ಮೇಲೆ ನಾವು ಇನ್ನೇನು ಜಾಸ್ತಿ ನಾನು ಇದು ಮಾಡ್ತಾ ಇಲ್ಲ ನಾನು. ಸರ್, ಒಬ್ಬ ನಿರ್ಮಾಪಕ ಮುಂಚೆ ಅಮೌಂಟ್ ದುಡ್ಡು ಹಾಕ್ಬೇಕು ಒಂದು ಸಿನಿಮಾಗೆ ಅಂದ್ರೆ ಮೂವಿಗೆ ಹಾಕ್ತಿದ್ರು, ರೆಮ್ಯುನರೇಷನ್ ಓಕೆ, ಇವೆಲ್ಲ ಸಪರೇಟ್ ಆದ್ರೆ ಈಗ ಪ್ರಮೋಷನ್ಗೂ ಜಾಸ್ತಿ ಆಗುತ್ತೆ. ಹೌದು, ಇದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅವಾಗಿಂದ ಸಿನಿಮಾ ಮಾಡ್ಕೊಂಡು? ಹೌದು 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 ಹೌದು. ಅದು ಕಾಲಘಟ್ಟದಲ್ಲಿ ತುಂಬ ಚೇಂಜ್ ಆಗೋಗಿದೆ ನೋಡಿ. ನಾನು 2015 ಫಸ್ಟ್ ಪಿಕ್ಚರ್ ಮಾಡಿದ್ದು. ಸೋಷಿಯಲ್ ಮೀಡಿಯಾ ಇತ್ತು, ಆದರೆ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. 2020 ಸಿನಿಮಾ ಮಾಡಿದಾಗ ಫುಲ್ ಸೋಷಿಯಲ್ ಮೀಡಿಯಾಲೇ, ನಾನು ತಮಿಳ್ ಸಿನಿಮಾ ಮಾಡಿದಾಗ ಉನರು ಅಂತ 2019-20 ಫುಲ್ ಸೋಷಿಯಲ್ ಮೀಡಿಯಾಲೇ ಮಾಡಿದ್ವಿ ನಾವು. ಚಿತ್ರ ಒಂದು ಮಟ್ಟಕ್ಕೆ ಯಶಸ್ವಿ ಆಯಿತು ತಮಿಳ್ನಾಡಲ್ಲಿ. ಸೊ ಇವತ್ತು ಸೋಷಿಯಲ್ ಮೀಡಿಯಾನೇ ನಮಗೆ ಮೇಜರ್ ಆಗಿರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾ, ಪೇಪರು, ಪ್ರಿಂಟು
ಇಷ್ಟರ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಅದೇ ನಾನು ಹೇಳ್ದಂಗೆ ಪ್ರಮೋಷನ್ ಅನ್ನೋದು ಎಷ್ಟೇ ಮಾಡಿದ್ರೂ ಅದು ಸಾಲಲ್ಲ, ಅದು ನೆವರ್ ಎಂಡಿಂಗ್. ನಾಳೆ ಇನ್ನೇನು ಹಿಂದಿನ ದಿನ ತನಕ ನಾವು ಪ್ರಮೋಷನ್, ಎಲ್ಲೋ 30 ಜನ ಇದ್ದಾರಮ್ಮ, ಒಂದು ಬಂದು ಸಿನಿಮಾ ಒಂದು ಮಾತಾಡ್ಬಿಟ್ಟು ಹೋಗೋದು, ಅದು ಪ್ರಮೋಷನ್, ನಾವು ಹೋಗಿ ಮಾತಾಡ್ಬಿಟ್ಟು ಬರ್ತೀವಿ. ನಾಳೆ 30 ಜನ, ಒಂದು 300 ಜನ ಕರ್ಕೊಂಬರ್ಬೋದನೋ ಅನ್ನೋ ಒಂದು ಆಸೆಯಲ್ಲಿ. ಸೊ ಅದು ನೆವರ್ ಎಂಡಿಂಗ್ ಸ್ಟೋರಿ ಅದು. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಇಟ್ಸ್ ನೀವು ಸಿನಿಮಾ ಮಾಡೋದು ಒಂದಾದರೆ ಪ್ರಮೋಷನ್ ಮಾಡೋದು ದೊಡ್ಡದಿದು. ಸರ್ ಮೂವಿ ಯಾವಾಗ ರಿಲೀಸ್ ಆಗ್ಬೋದು ಸರ್? 9ನೇ ತಾರೀಕು ಫೆಬ್ರವರಿ, ವ್ಯಾಲೆಂಟೈನ್ ವೀಕ್ ಅದು. ಆವತ್ತಿನ ದಿನವೇ ಒಂದು ವೀಕಲ್ಲೇ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಅವತ್ತೇ ಎಲ್ಲ ಪ್ರೇಮಿಗಳಿಗೆ ನಗುವಿನ ಹೂಗಳ ಮೇಲೆ ಸಿನಿಮಾ 14ನೇ ತಾರೀಕು ನೋಡ್ಬೋದು ಅವರು. 9ನೇ ತಾರೀಕು ರಿಲೀಸ್ ಆಗುತ್ತೆ. ಒಂದೊಂದು ದಿನ ಒಂದೊಂದು ಡೇಗಳಿರುತ್ತೆ. ಬೇರ್ ಡೇ, ಟೆಡ್ಡಿ ಡೇ, ಅದೇನೋ ಒಂದು ಸುಮಾರಿದೆ. ಆ ಒಂದು ದಿನದಲ್ಲಿ ಅಲ್ಲಿಂದ ಶುರುವಾದರೆ ನಾವು ವಿಲ್ ಗೋ ಟಿಲ್ ದಟ್ ಡೇ. ಓಕೆ ಸರ್, ಕಡೆಯದಾಗಿ ಜನಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಇದು ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ, ಒಂದು ಒಳ್ಳೆಯ ಕತೆ, ಫ್ಯಾಮಿಲಿ ಕೂತ್ಕೊಂಡು ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು. ಯಾವುದೇ ವಲ್ಗಾರಿಟಿ ಇಲ್ಲ, ನಿಮ್ಗೊಂಥರ ಮೈಂಡ್ ರಿಫ್ರೆಶಿಂಗು, ಎಲ್ಲೂ ನಿಮಗೆ ಬೋರ್ ಆಗಲ್ಲ. ಏನಪ್ಪ ಈ ಥರ ಹಿಂಗೆ ಬಂತು ಅಂತ ನಿಮ್ಗೆ ಶುದ್ಧವಾಗಿದೆ. ಸ್ಟಾರ್ಟ್ ಆದರೆ ಕ್ಲೀನಾಗಿ ಒಂದು ಒಳ್ಳೆ ಎಂಡ್ ಯಾವ ಥರ ಆಗುತ್ತೆ ಅನ್ನೋದು ನಿಮ್ಗೆ ನೋಡ್ಬೋದು. ಸೊ ಹಾಗಾಗಿ ಒಂದು ಕನ್ನಡ ಚಿತ್ರ ನಗುವಿನ ಹೂಗಳ ಮೇಲೆಗೆ ನೀವು ಆಶೀರ್ವಾದ ಮಾಡಿ ನಾನು ಕೇಳ್ಕೊತೀನಿ. ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಸರ್. ಹಾಯ್. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ? ಸರ್, ನಗುವಿನ ಹೂಗಳ ಮೇಲೆ ಇದಕ್ಕೆ ನಿಮ್ಮ ಪಾತ್ರ ಹೇಗೆ ನೀವು ಆಯ್ಕೆಯಾದ್ರಿ ಸರ್? ಹೇಗೆ ಆಯ್ಕೆ ಆಗಿದ್ದು ಅಂದರೆ ಅಭಿಷೇಕ್ ದಾಸಿಂದ. ಅಂದರೆ ಅಭಿಷೇಕ್ ದಾಸ್ ಮೊದಲು ಅವರು ನಾಯಕ ನಟನಾಗಿ ಆಯ್ಕೆ ಆಗಿದ್ದರು, ಮತ್ತು ಶರಣ್ಯ ಕೂಡ ಫಿಕ್ಸ್ ಆಗಿದ್ದರು. ಸೊ ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಯಾರು ರೆಫರ್ ಮಾಡಿ ಅಂದಾಗ ನನ್ನ ರೆಫರ್ ಮಾಡಿ, ಸೊ ಹಾಗೆ ಅದೊಂದು ಪಾತ್ರ ಸಿಕ್ಕಿದ್ದು. ಇದು ಎಂಟೈರ್ ಒಂದು ಫ್ರೆಂಡ್ಸ್ ಗ್ಯಾಂಗ್ಗೆ ರೆಫರ್ ಮಾಡ್ಕೊಂಡು ಶರಣ್ಯ ಮ್ಯಾಮ್ ಅಭಿಷೇಕ್ನ ಅವ್ರು ರೆಫರ್ ಮಾಡಿದ್ದು, ಅಭಿಷೇಕ್ ನನ್ನ ರೆಫರ್ ಮಾಡಿದ್ದು. ಒಂದು ಗಟ್ಟಿಮಾದ ಟೀಮೇ ಇಲ್ಲೇ ಬಂದಿದೆ. ಹೌದೌದು ಸರ್, ಇದರಲ್ಲಿ ನಿಮ್ಮ ಪಾತ್ರ ನನ್ನ ಪಾತ್ರ ಬಂದು ವೆಂಕಿ ಅಂತ. ನಮ್ಮ ಡೈರೆಕ್ಟರ್ ಸರ್ ಹೆಸರು ವೆಂಕಟ್ ಭಾರದ್ವಾಜ್ ಅಂತ. ಅವ್ರು ಮೋಸ್ಟ್ಲಿ ಏನೋ ಇದೆ ಮಿಕ್ಸಿಂಗ್, ಅವ್ರದ್ದೇನೋ ರಿಯಲ್ ಸ್ಟೋರಿ ಏನಾದ್ರು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೂ. ತುಂಬ ಇನ್ನು ಸೀಕ್ರೆಟಾಗಿ ಇಟ್ಟಿದ್ದಾರೆ. ನನ್ನ ಪಾತ್ರದ ಹೆಸರು ವೆಂಕಿ ಅಂತ. ಏನಂದರೆ ತುಂಬ ಕಾಮಿಕಲ್ ಪಾತ್ರ ಇದು. ಅಂದರೆ ಈ ಒಂದು ಲವ್ ಸ್ಟೋರಿಲಿ ಜಸ್ಟ್ ಒಬ್ಬ ಯಾರು ಹೀರೋಗೆ ಫ್ರೆಂಡ್ ಆಗಿ ಅಥವಾ ಇಡೀ ಸಿನಿಮಾ ಜೊತೆಗೆ ಕಾಮಿಕಲ್ ಆಗಿ ಹೀರೋ ಜೊತೆ ಕ್ಯಾರಿ ಆಗುತ್ತೆ ಜೊತೆಗೆ. ಆ ಥರ ಪಾತ್ರ ತುಂಬ ಇಷ್ಟಪಡ್ತಾರೆ ಜನ, ಲೈಕ್ ಮಾಡ್ತಾರೆ. ಸರ್, ಇದೇ ಸೀರಿಯಲ್ನಿಂದ ಸೀರಿಯಲ್ ಆಯಿತು, ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಇಲ್ಲಿ ಬಂದಿದ್ದೀರಾ. ಇಲ್ಲಿ ನಿಮ್ಮ ಫನ್ನಿಯೆಸ್ಟ್ ಮೂಮೆಂಟ್ಗಳು ಯಾವುದ್ಯಾವ್ದು ಇರ್ಬೋದು ಸರ್? ಫನ್ನಿಯೆಸ್ಟ್ ಮೂಮೆಂಟ್ಸಾ ಇಲ್ಲಿ ಸಿನಿಮಾಲಿ ಅಂದರೆ ಅದೇ ನಮ್ದು ಒಂದ್ಸಲಿ ರೋಡಲ್ಲಿ ಮಲ್ಕೊಂಡ್ಬಿಟ್ಟಿರ್ತೀನಿ, ಗಾಡಿಗಳು ಬರ್ತಾ ಇರುತ್ತೆ, ಅಡ್ಡ ಹಾಕಬೇಕು ಗಾಡಿಗಳನ್ನ, ಯಾರು ಇದು ಕೊಡ್ತಾ ಇರಲ್ಲ ನನಗೆ, ಲಿಫ್ಟ್ ಕೊಡ್ತಾ ಇರಲ್ಲ ಅಂತ. ರೋಡಲ್ಲಿ ಮಲಗಿದ್ದಾಗ ರಿಯಲಾಗಿ ಗಾಡಿಗಳು ಬಂದ್ಬಿಡ್ತಿತ್ತು. ಓಡೋದು ಡೈರೆಕ್ಟ್ ಮಲ್ಕೊಳ್ಳಿ ಏನಾಗಲ್ಲ ಮಲ್ಕೊಳ್ಳಿ, ಗಾಡಿಗಳು ಬಂದ್ಬಿಡ್ತಿತ್ತು. ಅಡ್ಡ ಹಾಕಿ ಒಂದು ಸ್ವಲ್ಪ ಟ್ರಾಫಿಕ್ ಎಲ್ಲ ಆಗಿ ಏನೋ ಆಗಿತ್ತು. ಅದೆಲ್ಲ ಒಂಥರ ಫನ್ನಿ ಇನ್ಸಿಡೆನ್ಸು. ಅದು ಬಿಟ್ಟರೆ ಮಾಮೂಲಿ ಯಾವಾಗಲೂ ಜೋವಿಯಲಾಗಿರ್ತೀವಿ, ನಾನಾಗಲಿ ಅಭಿ ಆಗಲಿ ಶರಣ್ಯ ಆಗಲಿ. ಮುಂಚೆಯಿಂದ ಫ್ರೆಂಡ್ಸ್ ಇದ್ರಿಂದ ರಿಯಾಕ್ಟ್ ಮಾಡೋದಕ್ಕೆ ಅಷ್ಟೇನು ಮುಜುಗರ ಆ ಥರ ಏನೂ ಅನಿಸಿಲ್ಲ, ತುಂಬ ಈಸಿಯಾಗಿ ಹೋಯ್ತು, ಚೆನ್ನಾಗಿ. ಸರ್, ಈ ನಗುವಿನ ಹೂಗಳ ಮೇಲೆ ಅಂತ ನಿಮಗೆ ಬಂದಾಗ ನಿಮ್ಮ ಅಭಿ ಸರ್ ನಿಮ್ಮನ್ನ ರೆಫರ್ ಮಾಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಸರ್? ಅಂದರೆ ಈ ಮೂವಿ ಯಾಕೆಂದರೆ ಸೀರಿಯಲ್ ಟು ಈಗ ಸಿನಿಮಾ ನಿಮ್ಗೆ ಹೇಗೆ ಕನ್ಫ್ಯೂಸ್ ಆಗಿರ್ತಾರೆ ಆ ಟೈಮ್, ಯಾವ ಪಾತ್ರ ಇದು ಮಾಡ್ಕೊಂಡು? ಇಲ್ಲ, ಸೀರಿಯಲ್ ಟು ಸಿನಿಮಾ ಅದು ಏನಂದರೆ ಅಭಿ ಫಸ್ಟ್ ಆಫ್ ಆಲ್ ಹೇಳಿದ್ರಿಂದ ನನಗೆ ಖಂಡಿತ ಅಲ್ಲೇ ನಾನು ಆಯಿತು ಇಲ್ಲ ಮಾಡ್ತೀನಿ ಅಂತ ಹೇಳಿದೆ. ಫಸ್ಟ್ ರಿಯಾಕ್ಷನ್ನೇ ಆಯಿತು ಖಂಡಿತ ಮಾಡೋಣ ಅಂತ. ಆಮೇಲೆ ಡೈರೆಕ್ಟರ್ ಸರ್ ಬಗ್ಗೆ ಗೊತ್ತಿತ್ತು, ವೆಂಕಟ್ ಸರ್ ಬಗ್ಗೆ. ಮುಂಚೆ ಅವ್ರದ್ದೊಂದು ಸಿನಿಮಾ ಎಲ್ಲ ನೋಡಿದ್ವಿ ನಾವು. ನೋಡಿದ್ರಿಂದ ಸೊ ನಾವು ತುಂಬ ಖುಷಿಯಿಂದನೇ ಒಪ್ಕೊಂಡ್ವಿ. ಅದೇನು ಹಿಂಗೆ ಮೇಲೆ ಕೇಳಿ ಆ ಥರ ಏನು ಆಗಲಿಲ್ಲ. ಅಭಿ ಹೇಳಿದ ತಕ್ಷಣ ಖಂಡಿತ ಓಕೆ ಮಾಡೋಣ ಅಂದ್ಬಿಟ್ಟು ಒಪ್ಕೊಂಡಿದ್ದು ಅಷ್ಟೇ. ಯಾಕೆ ಪ್ರಶ್ನೆ ಕೇಳಿದೆ ಸರ್, ಸೀರಿಯಲ್ ಆದರೂ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಇದೇ ರೂಟಲ್ಲಿ ಹೋಗಲ್ಲ. ನೀವುಗಳು ಫ್ರೆಂಡ್ಸ್ ಗ್ಯಾಂಗ್ಗಳು, ಅಭಿ ಸರ್ ಆಗಿರೋ, ಶರಣ್ಯ ಮ್ಯಾಮ್ ನೀವಾಗಿರೋ, ಇದ್ರ ಬಗ್ಗೆ ಯಾವುದನ್ನು ಯೋಚನೆ ಮಾಡಿದ್ರೆ ಬರೀ ಪಾತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಸಿನಿಮಾದ ಬಗ್ಗೆ ನಂಬಿಕೆ ಇಟ್ಟಿದ್ದೀರಾ. ಇದು ಹೇಗೆ ಸರ್ ಒಬ್ಬ ಹೊಸಪಂಗೆ ತುಂಬ ಕನ್ಫ್ಯೂಸ್ ಹೊಡೆಯುತ್ತೆ? ಕನ್ಫ್ಯೂಸ್ ಅಂತ ಏನಿಲ್ಲ. ಈಗ ಫ್ರೆಂಡ್ಶಿಪ್ ಅಂತ ಬಂದಮೇಲೆ ಜೊತೆಗೆ ಬಂದಮೇಲೆ ಅಫ್ಕೋರ್ಸ್ ಈಗ ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್ ಒಂದು ಸಿನಿಮಾಗೆ ರೆಫರ್ ಮಾಡ್ತಾನೆ ಅಂದಮೇಲೆ ಅವ್ನು ಗೊತ್ತಿರುತ್ತೆ, ಇವಾಗ ಒಳ್ಳೇದೇ ಹೇಳಿರ್ತಾನೆ ಅಫ್ಕೋರ್ಸ್ ಅವ್ನು ಗೊತ್ತು ಅಂತ ಅಂತ ಅನಿಸಿ ಸೊ ಮಾಡಿದ್ದು. ಸಿನಿಮಾ ಮಾಡ್ತಾ ಸಿಕ್ಕಾಪಟ್ಟೆ ಖುಷಿ, ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಮೂಮೆಂಟ್ಸು ಎಂಜಾಯ್ ಮಾಡಿದ್ವಿ. ಅದು ಮಾಮೂಲಿ ಅದು ಮಾಡ್ತಾನೆ ಇರ್ತೀವಿ ಅಷ್ಟೇ. ನಗುವಿನ ಹೂಗಳ ಮೇಲೆ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಲ್ಲೂ ರಿವೀಲ್ ಆಗಿಲ್ಲ. ಹೌದೌದು ಹೌದು. ಬೇಸರ ಏನಿಲ್ಲ, ಅದು ಥಿಯೇಟ್ರಲ್ಲಿ ಸ್ವಲ್ಪ ಶಾಕ್ ಕೊಡೋಣ ಅಂದ್ಬಿಟ್ಟು ಏನೋ ಮಾಡಿರ್ಬೇಕು ಡೈರೆಕ್ಟ್ರು, ಗೆಸ್ಟ್ ಅಪಿಯರೆನ್ಸ್ ಥರ.
ಅಂತ ಅದು BGM ಹಾಕಿ ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ ಇರುತ್ತೆ ಅದು ಒಂಥರ. ಈಗಲೇ ರಿವೀಲ್ ಮಾಡಿದ್ರೆ ಅದು ಸ್ವಲ್ಪ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ ಏನೋ ಮೋಸ್ಟ್ಲಿ ತುಂಬ ಸೀಕ್ರೆಟಿವ್ ಮಾಡ್ತಿದ್ದಾರೆ. ಸರ್ ಸರ್ ಫ್ರಮ್ ಸೀರಿಯಲ್ ಟು ಸಿನಿಮಾ ನಿಮ್ಮ ಜರ್ನಿ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ಸರ್? ಖುಷಿ ಆಗುತ್ತೆ. ಅದೇ ಈಗ ನಮ್ಗೆ ಒಂದು 5 ವರ್ಷ ಏನು ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಸೀರಿಯಲ್ ಮಾಡಿದ್ದು ಒಂದು 5 ವರ್ಷ ಆಯಿತು. ಸೀರಿಯಲ್ ಸ್ಟಾರ್ಟ್ ಆಗಿ ಈಗ ಮುಗೀತು ಈ ರೀಸೆಂಟಾಗಿ. ಸೊ 5 ವರ್ಷ ಅದು ಹೆಂಗೆ ಹೋಗಿತ್ತು ಅಂತ ಮೊನ್ನೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ದಂಗಿದೆ. ಯಾಕೆಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ, ಅಷ್ಟು ಮೂಮೆಂಟ್ಸ್ ಇದೆ ನಮ್ಮದು ಫ್ರೆಂಡ್ಸ್ ಗ್ಯಾಂಗಿದೆಲ್ಲ. ಅದು ಎಲ್ಲಿ ಶೂಟಿಂಗ್ ಅಂತ ನೆನೆಸ್ತಾ ಇರಲಿಲ್ಲ, ಅದು ಮನೆ ಥರನೇ. ಹೋದರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು, ಸಿನಿಮಾಲು ಕೂಡ ಹಂಗೆ ಅದೇ ಥರ ಇತ್ತು. ಸೊ ಹಂಗಾಗಿ ತುಂಬ ಖುಷಿ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ತುಂಬ ಲಕ್ಕಿ ಅನ್ಸುತ್ತೆ. ಅಲ್ಲಿಂದ ಇಲ್ಲಿ ಗಂಟ ಫ್ರೆಂಡ್ಸೇ ನಿಮ್ಗೆ ಫ್ರೆಂಡ್ಸ್ ಹೌದು. ಸರ್ ಈ ಮೂವಿಗೆ ನೀವು ಒಪ್ಕೊಳಕ್ಕಾಗಿರ್ಬೋದು ಒಂದು ಮೇಜರ್ ಕಾರಣ ಇರುತ್ತೆ, ಏನಕ್ಕೆ ಸರ್? ಏನಿಗೆ ಅಭಿನಯ ಕಾರಣ. ರೆಫರ್ ಅನ್ನೋದು ಒಂದು ಬಿಟ್ಟು ಪಾತ್ರದ ಬಗ್ಗೆ ಇಲ್ಲ, ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ರೆಫರ್ ಮಾಡಿದಾಗ ವೆಂಕಟ್ ಸರ್ ಕರೆದು ಅವ್ರ ಮನೆಗೆ ಕರೆದಾಗ ಹೋಗಿದಾಗ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಆ್ಯಕ್ಚುಲಿ ಒಂದು ಸೀನ್ ಪೇಪರ್ ಎಲ್ಲ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಈ ಥರ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ಒಂಥರ ಕಾಮಿಕಲ್ ಪಾತ್ರ, ತುಂಬ ಯಾವಾಗಲೂ ತರಲೆ ಮಾಡ್ತಾ ಇರೋದು ಆ ಥರ ಪಾತ್ರ. ಸೊ ಅದೊಂದು ಖುಷಿ ಇರುತ್ತೆ, ಒಂಥರ ಮಾಡೋದಕ್ಕೂ ನಮಗೂ ಮಜಾ ಅನಿಸುತ್ತೆ. ಡೈರೆಕ್ಟರ್ ಸರ್ ಹೇಳಿದ್ರು ಅಭಿ ಸರ್ಗೆ ಒಂದು ರಿಸ್ಕ್ ಇತ್ತು ಸ್ವಿಮ್ಮಿಂಗ್ ಟೈಮಲ್ಲಿ. ಹೌದು. ಅದು ಆ್ಯಕ್ಚುಲಿ ನಾನು ಇರಲಿಲ್ಲ ಸ್ಪಾಟಲ್ಲಿ, ಬಟ್ ಹೇಳಿದ್ರು ಅದೇನಂದರೆ ಒಂದು ಬ್ರಿಡ್ಜ್ ಇರುತ್ತೆ, ಕೆಳಗಡೆ ಇದಿದೆ ರಿವರ್ ಇದೆ, ಅದು ತುಂಬ ಹೆವಿ ಫ್ಲೋಯಿಂಗ್ ರಿವರ್ ಅದು. ಅದಕ್ಕೆ ಏನಂದರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು. ಅಭಿ ಮುಂಚೆ ಅವನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಅವನು. ಸೊ ಹಾಗಾಗಿ ಸ್ವಿಮ್ಮಿಂಗ್ ಮಾಡೋದೇಂತ ಕಷ್ಟ ಇರಲಿಲ್ಲ. ಅವನೇನು ಮಾಡ್ತಾನೆ, ಬ್ರಿಡ್ಜಿಂದ ಒಂದು ಸ್ಟ್ರೈಟ್ ಇದೆ, ಅಲ್ಲಿಂದ ಡೈವ್ ಮಾಡ್ತೀನಿ, ಅಲ್ಲಿಂದ ಆಡ್ತೀನಿ ಅಂತ. ಅವ್ರು ಡೈವರ್ಟ್ರು ಬೇಡ, ಇಷ್ಟು ಆಳಗಿಳ ಎಷ್ಟಿದೆ ಗೊತ್ತಿಲ್ಲ, ಬೇಡ ಅಂದ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಆಗಿ ನಮ್ದೇನಿಲ್ಲ ಸರ್, ರಿಸ್ಕ್ ಏನಿಲ್ಲ. ಗಾಡಿ ಅದೊಂದು ಅಷ್ಟೇ, ಗಾಡಿ ಅಡ್ಡಾಕಕ್ಕೆ ರೋಡ್ ಮಲಗಿದ್ದೆ, ಯಾರು ಹಚ್ಕೊಂಡೋಗಿರೋ ಕಷ್ಟ ಆಗಿರೋದು, ಏನಾಗಲಿಲ್ಲ. ಅದೊಂದೇ ರಿಸ್ಕಿ, ಬಿಟ್ರು ಪುಣ್ಯಕ್ಕೆ ಬಚಾವಾದೆ. ಅದು ಬಿಟ್ಟರೆ ಏನಿಲ್ಲ. ಸೀರಿಯಲ್ ಆಯಿತು, ಸಿನಿಮಾ ಆಗಿದೆ, ಈಗ ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ ಜರ್ನಿಯಾಗಿ. ಸರ್ ನೆಕ್ಸ್ಟ್ ನಿಮ್ಮ ಪ್ಲಾನ್ಗಳು ಸರ್ ಸಿನಿಮಾದಲ್ಲಿ ಯಾವ್ದಾದ್ರು ಸ್ಟೋರೀಸ್ ಕೇಳ್ತಾ ಇದ್ದೀವಿ? ಸಿನಿಮಾ ಅದೇ ಈಗ ಇದನ್ನ ನಡೀತಿದೆ, ಇದಾಯ್ತು ಈಗ ನೆಕ್ಸ್ಟ್ ಸಿನಿಮಾಗಳು ನಾನು ಆ್ಯಕ್ಚುಲಿ ಕಾಯ್ತಿದ್ದೀನಿ, ನೋಡಬೇಕು. ಯಾವುದಷ್ಟು ಇನ್ನೂ ಬಂದಿಲ್ಲ, ಒಂದು 2-3 ಸ್ಟಾರ್ಟ್ ಆಗಬೇಕು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಇದೆ ಬರ್ಕ್ಲಿ ಅಂತ ಒಂದು ಮಾಡಿದ್ದೆ, ಅದು ರಿಲೀಸ್ ಆಗಬೇಕು, ಆಗಿಲ್ಲ. ಸೊ ವೇಟಿಂಗ್. ಸರ್ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಬಿಟ್ಟು ನಂಜಪ್ಪಣ್ಣಂದು ಒಂದು ಲವ್ ಸ್ಟೋರಿ. ಹೌದು, ಅಜ್ಜಿ ತಾತ ಅವ್ರದ್ದು ಲವ್ ಸ್ಟೋರಿ ಹೇಗೆ ಅಂದರೆ, ಯಾವ ನಮ್ಮ ಈಗಿನ ಯುವಕರು ಕೂಡ ಆ ಥರ ಲವ್ ಮಾಡೋಕ್ಕಾಗಲ್ಲ, ಆ ಥರ ಲವ್ ಮಾಡಿದ್ದಾರೆ ಅಜ್ಜಿ ತಾತ. ರೋಸ್ ಕೊಟ್ಟು ಐ ಲವ್ ಯು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನೀವು ಸಿನಿಮಾ ಅದು ಥಿಯೇಟ್ರ್ ನೋಡಿದ್ರೆ ಮಜಾ. ಸರ್ ಜೊತೆಗೆ ಈ ಸಿನಿಮಾದಲ್ಲಿ ನೀವು ನಿಮ್ದೇನಾದ್ರು ಲವ್ ಸ್ಟೋರಿ ಏನಾದ್ರು ಆ ಥರ ಏನಾದ್ರು ಇದೆಯಾ ಕ್ಯಾರೆಕ್ಟರ್? ನಮ್ಮದು ಇರುತ್ತೆ, ನಮ್ಮದು ಲವ್ ಸ್ಟೋರಿ ಇದೆ, ಆದರೆ ರಿವೀಲ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸಿನಿಮಾದಲ್ಲಿ ನೋಡಬೇಕು. ಸರ್ ಇನ್ನೇನು ಕೆಲವೇ ದಿನ ಮೂವಿ ರಿಲೀಸ್ ಆಗಕ್ಕಿದೆ, ಫೆಬ್ರವರಿ 9 ಅಂತ ಕೂಡ ಹೇಳೋದು. ಹೌದು. ಸಿನಿಮಾದಲ್ಲಿ ಸರ್ ಒಂದು ಪ್ರೇಕ್ಷಕ ಬಂದು ಥಿಯೇಟರ್ ಕೂತ್ಕೊಂಡು ನೋಡಬೇಕು ಅಂದರೆ ಅದು ಒಂದು ಮೇಜರ್ ಕಾರಣ ಅಂದರೆ ಏನಿರ್ಬೋದು ಸರ್? ಮೇಜರ್ ಕಾರಣ ಅಂದರೆ ಇದು ಸೆಪ್ರೇಟ್ ಏಜ್, ಅಂದರೆ ವರ್ಗ ಅಂತ ಯಾವ ಈ ಏಜ್ ಅವರೇ ನೋಡಬೇಕು, ಆ ಏಜ್ ಅವರೇ ನೋಡಬೇಕು, ಅಥವಾ ಯಂಗ್ಸ್ಟರ್ಸ್ ನೋಡಬೇಕು, ಆ ಥರ ಏನಿಲ್ಲ. ಒಬ್ಬರು ಈಗ ಟೀನೇಜ್ ಲವ್ವಿಂದ ಒಬ್ಬರು ಅಜ್ಜಿ ತಾತ ಅಷ್ಟು ಏಜ್ಡ್ ಆಗಿರೋ ಪರ್ಸನ್ಸ್, ಅವ್ರು ಹೇಗೆ ಅಷ್ಟು ಜನನು ಅವ್ರ ಲೈಫಲ್ಲಿ ಯಾವ ಥರ ಲವ್ ಸ್ಟೋರಿಗಳು ನಡೆಯುತ್ತೆ, ಪ್ರತಿಯೊಬ್ಬರೂ ಯಾವುದೊಂದು ಏಜ್ ಬ್ಯಾರಿಯರ್ ಇಲ್ಲ ಈ ಸಿನಿಮಾ ನೋಡೋದಕ್ಕೆ. ಪ್ರತಿಯೊಬ್ಬರು ಕೂತ್ಕೊಂಡು ನೋಡ್ಬೋದು. ಒಂದು ಅಚ್ಚುಕಟ್ಟಾದ ಲವ್ ಸ್ಟೋರಿ, ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗಾಗಿ ನೀವು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸರ್ ಒಂದು ಔಟ್ ಆಫ್ ದ ಬಾಕ್ಸ್ ಸಿನಿಮಾ ಬಿಟ್ಟು ಸಪ್ರೇಟ್ ಆಗಿ ಒಬ್ಬ ಆಕ್ಟರ್ ಆಗಿ ಒಬ್ಬ ಹೊಸಬ ಇಂಡಸ್ಟ್ರಿಗೆ ಬಂದಾಗ ತುಂಬಾ ಈ ಸೀಸನ್ ಈ ಟೈಮಲ್ಲೂ ಅಂತೂ ತುಂಬಾ ಕಷ್ಟ ಇದೆ ಬೆಳವಣಿಗೆ. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಈ ಬೆಳವಣಿಗೆ ನೋಡೋದು? ಯಾಕೆಂದ್ರೆ ಇದೇ ನಮ್ಮ ಸೀನಿಯರ್ಸ್ ಎಲ್ಲ ಬಂದಾಗ ಅವರು ಕಷ್ಟಪಟ್ಟಿದ್ದಾರೆ. ಬಟ್ ಈ ಟೈಮಲ್ಲಿ ಒಬ್ಬ ಪ್ರೇಕ್ಷಕ ಥಿಯೇಟರ್ ಬರೋದೇ ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಈ ಕಾಲಘಟ್ಟದಲ್ಲಿ ನೀವು ಹೀರೋ ಆಗಿ ಇಲ್ಲಿವರೆಗೂ ಬರ್ತಿದ್ದೀರಾ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಏನಿಲ್ಲ, ನಮ್ಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಹೌದು, ನಿಜ. ಈಗ ಹೊಸಬ್ರು ಸಿನಿಮಾ ಅಂದರೆ ಜನ ಥಿಯೇಟ್ರಿಗೆ ಬರೋದು ಕಮ್ಮಿ, ತುಂಬಾ ಕಮ್ಮಿ. ಹೊಸಬ್ರದ್ದು ಬಿಡಿ, ಹಳಬ್ರದ್ದೇ ಕಮ್ಮಿ ಆಗಿದೆ ಈಗ. ಹಾಗಾಗಿ ಜನರು ಹೆಚ್ಚೆಚ್ಚು ಸಿನಿಮಾ ಕಡೆ ಬರಬೇಕು ಆ್ಯಕ್ಚುಲಿ. ಈ ಸ್ವಲ್ಪ OTT ಅದೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಇದಿದೆ ಎಷ್ಟು ಅಂದರೆ, ಸ್ವಲ್ಪ ಜನ ಸ್ವಲ್ಪ OTTಗೆ ಅಡಿಕ್ಟ್ ಆಗ್ತಿದ್ದಾರೆ ಬರ್ತಾ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗ್ತಿದೆ.
ಅದೊಂದಿದೆ. ಅದು ಬಿಟ್ಟು ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಪ್ರತಿಯೊಬ್ಬರಿಗೂ ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನು ಅಷ್ಟು ಅಂತ ಏನೂ ಮಾಡಿಲ್ಲ ಇನ್ನೂ, ಬಟ್ ಏನೋ ಚೂರಪ್ಪಾರ ಮಾಡಿದ್ವಿ ಅಂದರೆ ಜಸ್ಟ್ ಹಾರ್ಡ್ ವರ್ಕ್ ಅಷ್ಟೇ, ಪ್ಯೂರ್ ಹಾರ್ಡ್ ವರ್ಕ್ ಇದ್ದ ಕಡೆ ನಿಮಗೆ ಎಲ್ಲೋ ಒಂದು ಕಡೆ ಕ್ಲಿಕ್ ಆಗುತ್ತೆ, ಯಾವುದೋ ಸ್ಪಾರ್ಕ್ ಆಗುತ್ತೆ, ಹೆಂಗೋ ನಿಮಗೆ. ಸರ್ ಏನಕ್ಕೆ ಈಗ ಕೇಳಿದ್ರೆ ನೀವು ಕೂಡ ರಂಗಭೂಮಿಯಿಂದ ಬಂದವರು, ತುಂಬಾ ಜನ ಹುಡುಗರು ರಂಗಭೂಮಿಲಿ ಇದ್ದಾರೆ. ಯಾಕೆ ಈ ಮಾತು ಕೇಳಿದೆ ಅಂದ್ರೆ, ರಂಗಭೂಮಿಯಿಂದ ಹೀರೋ ಆಗ್ಬೇಕು ಅಂತ ಬಂದವರು ಈಗ ಆಕ್ಟರ್ ಆಗ್ಬೇಕು ಅಂತ ಬಂದವರು ತುಂಬಾ ಜನ ಇದ್ದಾರೆ, ಹೀರೋಯಿನ್ ಆಕ್ಟರ್ಸ್ ಆಗ್ಬೇಕು ಅಂತ. ಬಟ್ ಈಗ ವಾಪಸ್ ಎಲ್ಲ ರಂಗಭೂಮಿಗೆ ಹೋಗ್ತಿದ್ದಾರೆ ಒಂದು ಕಾಲಘಟ್ಟದಲ್ಲಿ, ಯಾಕಂದ್ರೆ ಜನ ಪ್ರೇಕ್ಷಕ ಬರ್ತಾನೆ ಇಲ್ಲ ಇದಕ್ಕೆ. ಅದ್ರ ಬಗ್ಗೆ ಸರ್? ಹೌದು, ಅದು ರಂಗಭೂಮಿ ಅಂದರೆ ಅದು ಸೆಳ್ತಾನೆ ಆ ಥರ. ಈಗ ನಾವು ಸಿನಿಮಾ ಮಾಡ್ಬೋದು, ಸೀರಿಯಲ್ಗಳು ಮಾಡ್ಬೋದು. ಇವ್ರು ಹೇಳಿದಾರಲ್ಲ ಒಬ್ಬರು, ನಾವು ಸಿನಿಮಾದಲ್ಲಿ ನಾವು ಇರೋದಕ್ಕಿಂತ ದೊಡ್ಡದಾಗಿ ಕಾಣ್ತೀವಿ, ಟಿ ವಿನಲ್ಲಿ ನಾವು ಇರೋದಕ್ಕಿಂತ ಚಿಕ್ಕಾಗಿ ಕಾಣ್ತೀವಿ, ನಾವು ಹೇಗಿದ್ದೀವಿ ಹಾಗೆ ಕಾಣೋದು ರಂಗಭೂಮಿ ಮಾತ್ರ ಅಂತ. ಅದೇನಂದರೆ ಅದು ಹ್ಯಾಪಿನೆಸ್ಸೇ ಒಂಥರ ಬೇರೆ ಥರ ರಂಗಭೂಮಿಲಿ. ಇಲ್ಲಿ ಮಾಡ್ತೀವಿ ಬರ್ತೀವಿ, ಒಂದಷ್ಟು ಟೇಕ್ಗಳಿರುತ್ತೆ, ಮಾಡ್ತೀವಿ ಬಂದ್ಬಿಡ್ತೀವಿ, ಮೇಕಪ್ ತೆಗಿರ್ತೀವಿ ಆ ಥರ. ಆದರೆ ರಂಗಭೂಮಿ ಆಗಲ್ವಲ್ಲ, ಒಂದ್ಸಲಿ ಸ್ಟೇಜ್ ಹತ್ತಿದ್ರೆ ಅಲ್ಲಿ ಒಂಥರ ನಾವು ಆ್ಯಕ್ಟ್ರ್ಗಳೇ ಅಲ್ಲಿ ಹೀರೋಗಳಲ್ಲಿ, ಅಲ್ಲಿ ಸ್ಟೇಜ್ ಮೇಲೆ ಇರೋರೆ. ಅಷ್ಟೇ. ಈಗ ಅದೇ ಸಿನಿಮಾ ಎಲ್ಲ ಡೈರೆಕ್ಟ್ರ್ ಮೀಡಿಯಾ, ಈಗ ಸೀರಿಯಲ್ಗಳೆಲ್ಲ ಆದರೆ ಅದು ಒಂಥರ ಚಾನಲ್ ಮೀಡಿಯಾ ಅವ್ರದ್ದಿರುತ್ತೆ. ಥಿಯೇಟ್ರಲ್ಲಿ ಒಂದೇ ಸ್ವಲ್ಪ ಆ್ಯಕ್ಟ್ರಿಗೆ ಒಂದು ಫ್ರೀಡಮ್ ಇರೋದು. ಒಂದ್ಸರಿ ಸ್ಟೇಜಿಗೆ ಬಂದರೆ ಒಂದು ಮನ್ಸು ಬಿಚ್ಚಿ ಅವ್ನು ಆ್ಯಕ್ಟ್ ಮಾಡ್ಬೋದು ಅಥವಾ ಏನಾರು ಮಾಡ್ಬೋದು. ಅದೇ ಸ್ಟೆಬಿಲಿಟಿ ಇಲ್ಲ, ಅದೊಂದು ಇದೆ. ಜಸ್ಟ್ ಅಷ್ಟೇ, ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಹೋಗುತ್ತೆ. ನಾವು ಹೇಗೆ ಪ್ರತಿಯೊಂದೂ ಪ್ಲ್ಯಾನ್ ಮಾಡಿಕೊಂಡು ಅಥವಾ ತೊಗೊಂಡು ಎಷ್ಟು ನಾವು ಏನೇ ಆದರೂ ಛಲ ಬಿಡದೆ ಹೇಗೆ ನಾವು ಕೊನೆಯವರೆಗೂ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸರ್, ನೀವು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೇಕಾದ್ರೆ ನಿಮ್ಮ ಇಡೀ ಟೀಮಲ್ಲಿ ಮೋಸ್ಟ್ ದೊಡ್ಡದಾಗಿ ಎಂಟರ್ಟೈನ್ಮೆಂಟ್ ಆಗಿದೆ ಈ ಸಿನಿಮಾ ಮಾಡೋ ಟೈಮಲ್ಲಿ ಏನು ಸರ್? ಈಗ ಏನಿತ್ತು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಅದೇ ನೋಡೋದು ಅದೊಂದು ಆಗಿತ್ತು. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದ್ಸಲಿ ಒಂದು ಡೈಲಾಗ್ ಒಂದು 6-7 ಟೇಕ್ ತೊಗೊಂಡೆ. ಅದೊಂದು ಸ್ವಲ್ಪ ಉದ್ದ ಇತ್ತು, ಲೆಂತಿ ಇತ್ತು. ಅದೊಂದು ಅಷ್ಟೇ. ಆ ಥರ ತುಂಬ ನಡೀತಾ ಇರುತ್ತೆ, ಸಣ್ಣ ಪುಟ್ಟ ಸಿಕ್ಕಾಪಟ್ಟೆ ನಡೀತದೆ. ಪ್ರೊಡಕ್ಷನ್ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ನಾವು ಫಸ್ಟ್ ಟೈಮು ಅಂದರೆ ಅವರು ತೆಲುಗುನೆಲ್ಲ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು, ರಾಧಾಮೋಹನ್ ಸರ್. ಹಾಗೆ ನಾವು ಮೀಟ್ ಮಾಡಿದ್ದು ಫಸ್ಟ್ ಟೈಮು. ಇನ್ನೂ ತುಂಬ ಅವ್ರು ಕನ್ನಡದಲ್ಲಿ ಸಿನಿಮಾ ಮಾಡೋದಕ್ಕೆ ಅವ್ರು ತುಂಬ ಆಸೆ ಇದೆ. ಏನಕ್ಕೆ ಅಂದರೆ ಈ ಸಿನಿಮಾ ಅವ್ರಿಗೆ ಇಷ್ಟು ನೀಟಾಗಿ ಮಾಡಿದ್ದಾರೆ, ಅಂದರೆ ಕಮ್ಮಿ ಕ್ರೂವಿನ ಇಟ್ಕೊಂಡು, ಅಂದರೆ ಕ್ಯಾಸ್ಟ್ ಆ್ಯಂಡ್ ಕ್ರೂ ಇಟ್ಕೊಂಡು ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರಿಗೆ ಖುಷಿ ಇದೆ. ಸೊ ಕನ್ನಡದಲ್ಲಿ ಮತ್ತೆ ತಿರ್ಗಾ ಮಾಡ್ತೀನಿ ಅಂತ ಹೇಳಿದರೆ, ಅವ್ರು ಮತ್ತೆ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ಮಾಡಿದ್ರೆ ನಮಗೂ ಖುಷಿನೇ. ಸರ್, ನೀವು ಒಂದು ಮಾತು ಹೇಳಿದ್ರಿ, ತುಂಬ ರಿಸ್ಕ್ ಇತ್ತು, ನಾನು ನೋಡ್ಕೊಂಡಿದ್ದೆ, ಆ್ಯಂಡ್ ಅಭಿಸರ್ಗೊಂದು ರಿಸ್ಕ್ ಅಟೆಂಪ್ಟ್ ಆಯಿತು. ಈ ಟೈಮಲ್ಲಿ ಟೆಕ್ನಿಕಲ್ ಟೀಮ್, DOP ಆಗಿರ್ಬೋದು, ಇವ್ರದ್ದು ಟೀಮೆಲ್ಲ ಹೇಗಿತ್ತು ಸರ್? ಯಾಕಂದರೆ ಆ ಒಂದು ಶಾರ್ಟ್ಗೋಸ್ಕರ ತುಂಬ ಕಾಯ್ತಾ ಇರ್ತಾರೆ. ಆ ಟೀಮ್ ಬಗ್ಗೆ ಸರ್? ಇಲ್ಲ, ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡೋರು, ನೀಟಾಗಿ. ನಮ್ಮ ಕ್ಯಾಮ್ರಾಮನ್ ಸರ್ ಇರ್ಬೋದು ಅಥವಾ ಎಲ್ಲರೂ ಸೆಟ್ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ತುಂಬ. ಮತ್ತು ನಮ್ಮ ಲಾರೆನ್ಸ್ ಸರ್ ಅವರಂತೂ, ಅವರಿಂದ ಸಿಕ್ಕಾಪಟ್ಟೆ ನಮಗೆ ಎಷ್ಟೋ ವಿಷಯಗಳು ಸ್ವಲ್ಪ ಈಸಿಯಾಗಿ ಹೆಲ್ಪ್ ಆಗ್ತಾ ಹೋಯಿತು. ಅಂದರೆ ನಮ್ಗೆ ಆ್ಯಕ್ಟ್ ಮಾಡೋದಕ್ಕಾಗಲಿ ಅಥವಾ ಅವ್ರ ಸೀನ್ ಎಕ್ಸ್ಪ್ಲೈನ್ ಮಾಡೋದಾಗಲಿ ಅಥವಾ ಕೆಲಸ ಬೇಗ ಮಾಡಿದ್ರೂ ನೀಟಾಗಿ ಮಾಡೋ ಥರ ಆಗಲಿ, ಅದರಲ್ಲೆಲ್ಲ ತುಂಬ ಟೆಕ್ನಿಕಲ್ ಟೀಮ್ ಮಾತ್ರ ಸೂಪರ್, ಚೆನ್ನಾಗಿ ಮಾಡಿದ್ರು. ಸರ್, ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದ್ದಂಗೆ ನಮ್ಮ ಕರ್ನಾಟಕದ ಎಂಟರ್ಟೈನ್ಮೆಂಟ್ ಅಂದರೆ ಒಂದು IPL, ಪ್ರೊ ಕಬಡ್ಡಿ, ಈಗ ರೀಸೆಂಟಾಗಿ ಬಿಗ್ ಬಾಸ್. ಈ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತಿರ್ತೀನಿ. ಸರ್, ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ನನಗೆ ಇವರು ಸಂತೋಷ್, ತುಕಾಲಿ ಸಂತೋಷ್ ಅಂತ. ಅವರು ಯಾವಾಗ ನಗ್ನಗ್ತಾ ಏನೋ ಮಾತಾಡ್ತಿರ್ತಾರೆ, ಕಾಮಿಡಿ ಮಾಡ್ತಿರ್ತಾರೆ. ಸೊ ಆಗ್ದಾಗೆಲ್ಲ ಅವ್ರಿಗೆ ಬಂದ್ರಂತೂ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಕಡೆ ಸರ್, ನಿಮ್ಮ ಮನೆಗಳಲ್ಲಿ ಹೇಗೆ ಸರ್? ಯಾಕೆ ಅಂದ್ರೆ ಎಲ್ಲರೂ ಸುದೀಪ್ ಸರ್ ನೋಡ್ತಾ ಇರ್ತಾರೆ. ಈ ವಾರದ ಕಥೆ ಕಿಚ್ಚನ ಜೊತೆ ಆಗಿರ್ಬೋದು, ಎಪಿಸೋಡ್ಸ್ ಗಳಾಗಿರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. ಬಟ್ ಸುದೀಪ್ ಸರ್ ಬಂದಾಗ ಜಾಸ್ತಿ ನೋಡ್ತಾ ಇರ್ತಾರೆ. ಹೌದೌದು. ನಿಮ್ಮ ಮನೆಗಳಲ್ಲಿ ನೀವು ನೋಡ್ತಾ ಇರ್ತೀರಾ ಸರ್? ಹೌದು ಸರ್. ಅಯ್ಯೋ, ಸುದೀಪ್ ಸರ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಫ್ಯಾನ್ಸ್ ನಾವು. ಹುಚ್ಚ ಸಿನಿಮಾ ನೋಡ್ರಿ ಟೈಮಿಂದನೂ ಫ್ಯಾನ್ಸ್ ನಾವು. ಅವ್ರು ಸಿಗರೇಟ್ ಇಟ್ಕೊಳ್ಳೋ ಸ್ಟೈಲಿಗೆ ಫ್ಯಾನ್ಸ್ ನಾವು. ಅವ್ರು ಬಂದ್ರಂತೂ ಖಂಡಿತ ಯಾರು ನೋಡೋಲ್ಲ, ಸುದೀಪ್ ಸರ್ ನೋಡೋದೇ ಒಂದು ಖುಷಿ ಅಲ್ಲ. ಇನ್ನೇನು ಫಿನಾಲೆ ಹತ್ರ ಇದೆ ಸರ್, ತುಕಾಲಿ ಸಂತೋರ್ಗೆ ಏನಾದ್ರು ಹೇಳಕ್ಕಿದೆ? ಅಯ್ಯೋ, ಖಂಡಿತ ಗೆದ್ದು ಬನ್ನಿ, ಒಳ್ಳೇದಾಗ್ಲಿ. ಒಂಚೂರು ಗೆದ್ದು ದುಡ್ಡು ಕಾಸು ಕೊಟ್ರೆ ನಮ್ಗೊಂಚೂರು ಕೊಡಿ. ಕೊಡಲ್ಲ ಅಂತ ಗೊತ್ತು, ನೀವೇ ಇಟ್ಕೊಡಿ. ಇನ್ನೊಂದು ಸ್ವಲ್ಪ ಸಿನಿಮಾ ಮಾಡ್ಕೊತೀವಿ. ಇನ್ನೊಂದು ಸ್ವಲ್ಪ ನಾವು ಸಿನಿಮಾ ಮಾಡ್ಕೊತೀವಿ ಹೆಸರು ಹೇಳ್ಕೊಂಡು. ಸರ್, ಕಡೆದಾಗಿ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್?
ಆಡಿಯನ್ಸ್ಗೆ ಹೇಳೋದಂದರೆ ಈಗ ಥಿಯೇಟ್ರಿಗೆ ಜನಗಳಿಗೆ ಬರೋದು ಕಮ್ಮಿ ಆಗಿದೆ, ಆದರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ. ಆ ಸಿನಿಮಾಗಳನ್ನ ಮಿಸ್ ಮಾಡಬೇಡಿ. ಅದರಲ್ಲಿ ಇದು ಒಂದು ಕೂಡ ತುಂಬ ಒಳ್ಳೆಯ ಸಿನಿಮಾ. ನೀವು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೆ ಮತ್ತೆ ಯಾವ ಟಿ ವಿಲಿ ನೋಡಿದಾಗೂ ಅಷ್ಟೇ ನಿಮ್ಗೆ ಅನಿಸುತ್ತೆ, ಇಲ್ಲ ಇದು ಥಿಯೇಟ್ರಲ್ಲಿ ನೋಡಬೇಕಿತ್ತು ಒಂದ್ಸಲಿ ಅಂತ. ಹಾಗಾಗಿ ಥಿಯೇಟ್ರಲ್ಲಿ ಮಿಸ್ ಮಾಡಬೇಡಿ. ತುಂಬ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿರೋ ಸಿನಿಮಾ. ಒಂದು ಲವ್ ಸ್ಟೋರಿ, ಏನು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರುತ್ತಲ್ಲ, ಅದು ಹೇಗಿರುತ್ತೆ, ಒಂದು ಹುಡುಗ ಒಂದು ಊರಲ್ಲಿರ್ತಾಳೆ, ಒಂದು ಹುಡುಗಿ ಒಂದು ಊರಲ್ಲಿರ್ತಾಳೆ, ಅವರಿಬ್ಬರ ಮಧ್ಯೆ ಹೇಗೆ ಲವ್ಗಳು, ಆ ಲವ್ ಸ್ಟೋರಿ ಹೇಗಿರುತ್ತೆ ಅದನ್ನೆಲ್ಲ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.